ಕೊಂಡು ಬಂದು ಹಾಕುತ್ತಾನೆ. புதிய மாதத்தை காண கிருபை செய்திருக்கிறார். ದೇವರು ಹೊಸ ತಿಂಗಳನ್ನು ಕಾಣುವಂತೆ ನಮಗೆ ಸಹಾಯವನ್ನು ಮಾಡಿದ್ದಾರೆ. புதிய மாதத்திலே தேவன் நமக்கு ஒரு வாக்குத்தத்தத்தை கொடுத்திருக்கிறார். ಈ ಹೊಸ ತಿಂಗಳಲ್ಲಿ ಕೂಡ ಸಹ ದೇವರು ನಮಗೆ ಒಂದು ವಾಗ್ದಾನವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ எடுத்துக்கொள்வோம். ನಾವೆಲ್ಲರೂ ಸತ್ಯವೇದದಿಂದ ಈ ವಾಗ್ದಾನವನ್ನು ತೆಗೆದುಕೊಳ್ಳೋಣ. ನೆಹೆಮಿಯ 2ನೇ ಅಧಿಕಾರ, ನೆಹೆಮಿಯ 2ನೇ ಅಧ್ಯಾಯ ಎಲ್ಲರೂ ನಾವು எடுத்துக்கொள்ளೋಣ. ನಾವೆಲ್ಲರೂ ತೆಗೆದುಕೊಳ್ಳೋಣ. 20வது வசனம், 20ನೇ ವಚನ. எடுத்துக்க வாசிக்கலாம். ಪರಲೋಕ ದೇವರು ನಮಗೆ ಸಾಫಲ್ಯವನ್ನು ಅನುಗ್ರಹಿಸುವನು. ಆದ್ದರಿಂದ ಆತನ ಸೇವಕರಾದ ನಾವು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದೇವೆ. ನಿಮಗಾದರೋ ಯೆರೂಸಲೇಮಿನಲ್ಲಿ ಪಾಲು ಹಕ್ಕು ಹೆಸರು ಇರುವುದಿಲ್ಲ ಎಂದು ಉತ್ತರ ಕೊಟ್ಟೇನು. ಆಮೆನ್. இந்த மாதம், ಈ ತಿಂಗಳು எங்களுக்கு ನಮಗೆ ದೇವರಾಗಿ ಪರಲೋಕದ ದೇವನಾಗಿರೋ ಪರಲೋಕದ ದೇವರು ನಮಗೆ ಎಲ್ಲಾ ಕಾರ್ಯಗಳು ತಡಪಟ್ಟಿರುವ ಎಲ್ಲಾ ಕಾರ್ಯಗಳು, ಇದುವರೆಗೂ ತಡೆಯಾಗಿದ್ದ ಎಲ್ಲಾ ಕಾರ್ಯಗಳು வரக்கூடிய நாட்களிலே ಬರುವಂತ ದಿನಗಳಲ್ಲಿ இந்த ಕಾರ್ಯಗಳೆಲ್ಲ ಈ ಕಾರ್ಯಗಳು ಎಲ್ಲವೂ பண்ணப்பட்ட ಕಾರ್ಯಗಳೆಲ್ಲ ತಡೆ ಆಗಿರುವ ಎಲ್ಲಾ ಕಾರ್ಯಗಳು ವರ ಪಣ್ಣುವ ಕೈಗೂಡಿ ಬರುವಂತೆ ಮಾಡುತ್ತಾರೆ. ಎಲ್ಲರೂ ಅದನ್ನು ಅಂಗೀಕರಿಸಿರಿ, ಎಲ್ಲರೂ ಅದನ್ನು ಸ್ವಂತ ಮಾಡಿಕೊಳ್ಳಿರಿ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ನಮಗೆ ಸ್ವಂತವಾಯಿತು, ನಮಗೆ ಸ್ವಂತವಾಯಿತು. ಈ ವಾಕ್ಯ ನಮಗೆ ಸ್ವಂತವಾಯಿತು ದೇವರೇ, ಅದು ಸಾಫಲ್ಯವಾಯಿತು ದೇವರೇ. ರಬ ರಹಂದನ ರಬ ದೀನದನ ರಘುನಗಡನಮ. ஒரு வாக்குத்தத்தங்களை நாம் புரிந்து கொண்டு, ಒಂದು ವಾಗ್ದಾನಗಳನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು அதை நாம் தொடர்ந்து ஜெபிக்கணும். ಅದರಲ್ಲಿ ನಾವು ಮುಂದುವರಿಸಿ ಪ್ರಾರ್ಥನೆ ಮಾಡಬೇಕು. இந்த மாதம் சொல்ற வார்த்தை அதுதான். ಈ ತಿಂಗಳು ಹೇಳುವಂತ ವಾಗ್ದಾನದ ಅರ್ಥ ಇದೇ ಆಗಿದೆ. பரலோகத்தின் தேவன், ಪರಲೋಕದ ದೇವರು, பரலோகத்தின் தேவனானவர் ಪರಲೋಕದ ದೇವರು ನಮಗೆ ಸಭೆಗೆ சபையில இருக்கிறவங்களுக்கு, ಸಭೆಯಲ್ಲಿ ಇರುವವರಿಗೆ ಎಲ್ಲಾ ಕಾರ್ಯಗಳು ಕೈಗೂಡಿ ವರ செய்வார். ಆತನ ಸಾಫಲ್ಯವನ್ನು ಅನುಗ್ರಹಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನು ನಂಬಿರಿ. ಮನುಷ್ಯನಾಲ முடியாது, ಯಾಕಂದ್ರೆ ಮನುಷ್ಯನಿಂದ ಸಾಧ್ಯವಾಗುವುದಿಲ್ಲ. ಅಮೆರಿಕ ಅಧಿಪರ್ தெரியும் எல்லாருக்குமே. ಈಗ ಅಮೆರಿಕ ಅಧಿಪರ್ ಮಿನಿಸ್ಟರ್ ಎಲ್ಲರಿಗೂ ಗೊತ್ತಿದೆ. ಅಮೆರಿಕ ಅಧಿಪರ್ ಟ್ರಂಪ್ ಎಲ್ಲರಿಗೂ தெரியும். ಟ್ರಂಪ್ ಅವರನ್ನು ಕುರಿತು ಎಲ್ಲರಿಗೂ ಗೊತ್ತಿದೆ. ಅವರಾಲ ಕೂಡ முடியாது சில ಕಾರ್ಯಗಳು. ಆಮೇನ್. ಆತನಿಂದ ಕೂಡ ಸಾಧ್ಯವಾಗದಿರುವ ಅನೇಕ ಕಾರ್ಯಗಳು ಕೂಡ ಉಂಟು. ಬಲத்தினால ஆகாது, ಬಲದಿಂದಲೂ ಆಗುವುದಿಲ್ಲ, ಅದು ಹಣದಿಂದಲೂ ಬಲದಿಂದಲೂ ಆಗುವುದಿಲ್ಲ. ಅವರಾಲ முடியாத ಕಾರ್ಯ, ಆತನಿಂದ ಆಗದೇ ಇರುವ ಕಾರ್ಯಗಳು ಪರಲೋಕದ ದೇವರಾಲ ಮಾತ್ರ, ನಮ್ಮ ಪರಲೋಕದ ದೇವರಿಂದ ಮಾತ್ರವೇ ಅದು ಅನುಗ್ರಹಿಸುವುದಕ್ಕೆ ಸಾಧ್ಯ ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಾಮೇ ಕೂಡು. ಆಮೆನ್. ನಮ್ಮ ದೇವರಿಂದ ಎಲ್ಲವೂ ಸಾಧ್ಯ ಉಂಟು. ಕಾರ್ಯ ஒண்ணுமே இல்ல. ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಧಿಕಾರಿಯಾಲ முடியாது, ಒಂದು ಅಧಿಕಾರಿಯಿಂದ ಆಗುವುದಿಲ್ಲ. ಹಣತಾಲ ಸಾಧಿಕ முடியாது, ಅದು ಹಣದಿಂದ ಸಾಧನೆ ಮಾಡಕ್ಕಾಗದೇ ಇರುವಂತದ್ದು. ದೇವರಾಲ ಎಲ್ಲ முடியும். ಆಮೆನ್. ನಾವು ಆರಾಧಿಸುವ ದೇವರಿಂದ ಎಲ್ಲವೂ ಸಾಧ್ಯ ಉಂಟು. ಅದನ್ನು ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಈ ತಿಂಗಳು ಕೊಡುತ್ತ ವಾಗ್ದಾನ அதுதான், ದೇವರು ಕೊಟ್ಟಂತ ವಾಗ್ದಾನ ಇದೇ ಆಗಿದೆ. ಕರ್ತರ್ சொல்ற ವಾರ್ತೆ அதுதான். ಆದ್ರೆ ಯೆಹೋವನು ನುಡಿಯುವಂತ ಮಾತುಗಳು ಇದೇ ಆಗಿದೆ. ಎಲ್ಲರಿಗೂ ಕಾರ್ಯಗಳು ಕೈಗೂಡಿ ಬರೋ. ಆಮೇಲೆ ಇಲ್ಲಿ ಕೂಡಿ ಬಂದಿರುವ ಪ್ರತಿಯೊಬ್ಬರಿಗೂ ಕಾರ್ಯಗಳು ಸಾಫಲ್ಯವನ್ನು ಅನುಗ್ರಹಿಸುವನು. ಕಾರ್ಯವನ್ನು ಕೈಗೊಳ್ಳುವ ಅದನ್ನು ನೀವು ಕಣ್ಣಾರೆ ಕಾಣುವಿರಿ. ಯಾಕಂದ್ರೆ ಅದನ್ನು ಮಾಡುವ ಆತನು ದೇವರಾಗಿದ್ದಾರೆ. ದೇವರು ನಮಗೆ ಜನವರಿ ತಿಂಗಳಲ್ಲಿ ಒಂದು ವಾಗ್ದಾನವನ್ನು ಕೊಟ್ಟರು. ನನ್ನ ನಾಮವನ್ನು ಅರಿತವನಿಗೆ ನಾನು ಆತನಿಗೆ ಉನ್ನತ ಸ್ಥಿತಿಯನ್ನು ಕೊಡುವೆನು. ಹಲ್ಲೆಲೂಯಾ. ನೀವು ಎಷ್ಟರಷ್ಟು ದೇವರನ್ನು ಅರಿತುಕೊಳ್ಳುವಿರೋ ಅಷ್ಟಕ್ಕೆ ಅಷ್ಟು ನಮಗೆ ಭದ್ರತೆಯಾಗಿರುತ್ತದೆ. ಎಲ್ಲದಕ್ಕೂ ಕಂಡೀಷನ್ ಇருக்கு. ಆದ್ರೆ ಎಲ್ಲಾ ವಿಷಯಗಳಿಗೂ ಕಂಡೀಷನ್ಗಳಿದೆ. ಕಂಡೀಷನ್ ಇಲ್ಲಾಮ ಒಣ್ಣೆ ಇಲ್ಲ. ಕಂಡೀಷನ್ಗಳಿಲ್ಲದೆ ಯಾವ ಕಾರ್ಯವೂ ಇಲ್ಲ. ಯಾರೆಂಬುದು ನಮಗೆ ತಿಳಿಯೋ. ಆತನು ಯಾರು ಎಂಬುದು ನಮಗೆ ಗೊತ್ತಾಗಿರಬೇಕು. ಆತನು ಎಂಥ ವಿಧದ ಅಂತ ದೇವರು ಎಂತ ದೇವರು ಎಂಬುದಾಗಿ ಅರಿತುಕೊಳ್ಳಬೇಕು. ಐಕ್ಯದಲ್ಲಿ ಇருந்து ಆ ಒಂದು ಐಕ್ಯದಲ್ಲಿ ನಾವು ಇದ್ದುಕೊಂಡು ಆತನನ್ನು ಬಿಟ್ಟು ನಾವು ಹೋಗದೇ ಇರಬೇಕು. ಆ ಒಬ್ಬನು ನನ್ನಲ್ಲಿಯೂ ನಾನು ಆತನಲ್ಲಿಯೂ
நிலைத்திருந்தா ನೆಲೆಗೊಂಡಿದ್ದರೆ அதிகம் கனி கொடுப்போம். ಅವನು ನಾವೆಲ್ಲರೂ ಹೆಚ್ಚಾಗಿ ಫಲವನ್ನು ಕೊಡುವವರಾಗಿರುವೆವು. ஹalleluya ಹಲ್ಲೆಲೂಯಾ ஹalleluya ಹಲ್ಲೆಲೂಯಾ. விசேஷத்துல ಪ್ರಕಟಣೆ ಪುಸ್ತಕದಲ್ಲಿ 3வது அதிகாரம் 3ನೇ ಅಧ್ಯಾಯ 8வது வசனத்துல வாசிக்கிறோம். 8ನೇ ವಚನದಲ್ಲಿ ನಾವು ಈ ರೀತಿ ನೋಡುತ್ತೇವೆ. வேதம் சொல்லுகிறது, ಸತ್ಯ ವೇದ ಹೇಳುತ್ತಾ ಇದೆ, கொஞ்சம் பலன் இருந்து ನಿನಗಿರುವ ಶಕ್ತಿ ಕೊಂಚವಾಗಿದ್ದರೆ நாமத்தை மறுதலிக்கல. ಆತನ ನಾಮವನ್ನು ನಿನ್ನ ತಿರಸ್ಕಾರ ಮಾಡದೆ, என்ன பண்றோம்? கொஞ்சம் பலன் இருந்து ನಮಗೆ ಸ್ವಲ್ಪ ಬಲ ಇದ್ದರು நம்ம மறுதலிச்சிரோம். ನಾವು ಆತನನ್ನು ಬಿಟ್ಟು ದೂರ ಹೋಗುತ್ತೇವೆ. பலன் இருந்தா மட்டும்தான் ಅದು ಪೂರ್ಣ ಬಲ ಇದ್ರೆ ಮಾತ್ರವೇ தேட ஆரம்பிக்கிறோம். ಆತನನ್ನು ಹುಡುಕುವುದಕ್ಕೆ ಪ್ರಾರಂಭ ಮಾಡುತ್ತೇವೆ. ಸಾಧಾರಣವಾದ ಬಲವು கொஞ்சம் பலன் ಅದು ಕೊಂಚ ಸ್ವಲ್ಪ ಬಲವು அவரை மறுதலிச்சிரோம். ಆತನನ್ನು ಬಿಟ್ಟು ದೂರ ಹೋಗುತ್ತೇವೆ. ஹalleluya ಹಲ್ಲೆಲೂಯಾ. கொஞ்சம் பலத்திலேயோ ಆಕು ಸ್ವಲ್ಪ ಬಲದಲ್ಲಿಯೂ உண்மை உள்ளவராக இருக்கும்போது ನಾವು ಯಥಾರ್ಥ ಚಿತ್ತವುಳ್ಳವರಾಗಿರುವಾಗ தேவ பிள்ளைகளுக்கு ದೇವರ ಮಕ್ಕಳಿಗೆ அவர் நாமத்தை அறிந்தவர்களுக்கு ಆತನ ನಾಮವನ್ನು ಅರಿತವರಿಗೆ திறந்த வாசலை ಆತನ ತೆರೆದ ಬಾಗಿಲನ್ನು முன்பாக ಆತನು ನಮ್ಮ ಎದುರಿನಲ್ಲಿ வைக்க போறாரு. ದೇವರು ಇಡುತ್ತಾನೆ. ஒருவனோடு கூட்ட முடியாது. ಅದು ಒಬ್ಬನಾದರೂ ಮುಚ್ಚಲಾರರು. ஹalleluya ಹಲ್ಲೆಲೂಯಾ. கொஞ்சம் பலத்திலேயோ ಇರುವಂತ ಸ್ವಲ್ಪ ಬಲದಲ್ಲಿ அவரை நீங்க தேடுங்க. ಆತನನ್ನು ನೀವು ಹುಡುಕಿರಿ. பலன சரீர பலன் அல்ல, ಬಲ ಅಂದ್ರೆ ಶಾರೀರಿಕವಾದ ಬಲವಲ್ಲ, ಆತ್ಮಿಕವಾದ ಬಲದಲ್ಲಿ. கொஞ்சம் பலனா இருக்கிறவ ಆದ್ರೆ ಸ್ವಲ್ಪ ಬಲದಲ್ಲಿ ಇರುವವರು அடைக்கலத்துல வைக்கும் போது ಅಪ್ಪ ಉನ್ನತ ಸ್ಥಾನದಲ್ಲಿ ಇಡುವಾಗ ஆனால் புதிய பலனை நீ அடைவ. ಪ್ರತಿ ದಿನಕ್ಕೂ ನೀನು ಹೊಸ ನೂತನ ಬಲವನ್ನು ಹೊಂದಿಕೊಳ್ಳುವಿ. போன வாரத்துல ஒரு வசனத்தை வாசிச்சோம். ಓದು ತಿಂಗಳಲ್ಲಿ ವಾರದಲ್ಲಿ ಒಂದು ವಚನವನ್ನು ಓದಿದ್ವಿ. 2 நாளாகம் 1 நாளாகம் புஸ்தகம் 1 ಪೂರ್ವ ವೃತ್ತಾಂತ ಕಾಲ ಪುಸ್ತಕದಲ್ಲಿ 29வது அதிகாரம் 29ನೇ ಅಧ್ಯಾಯ 12வது வசனம் 12ನೇ ವಚನ அதுல வாசிக்கிறோம். ಅದನ್ನ ಓದಿದ್ವಿ. தாவீதாக சொல்றாரு பாருங்க, ದಾವೀದನು ಹೇಳುತ್ತಾರೆ, எவரையும் பலப்படுத்தவோ ಯಾರನ್ನು ನಿನ್ನ ಬಲಪಡಿಸುವುದಕ್ಕೂ மேன்மைப்படுத்தவோ ಘನಪಡಿಸುವುದಕ್ಕೂ உம்முடைய கரத்துல இருக்கிறது. ಅದು ನಿಮ್ಮ ಕರದಲ್ಲಿ ಇದೆ. உன்னை ஆசீர்வதிக்கிறது, ಆದ್ರೆ ಆಶೀರ್ವದಿಸುವುದು, உன்னை பலப்படுத்துறது, ಒಬ್ಬ ಮನುಷ್ಯನನ್ನ ಬಲಪಡಿಸುವುದು, உன்னை உன்னத ஸ்தானத்துல வைக்கிறது ಒಬ್ಬನನ್ನು ಉನ್ನತ ಸ್ಥಾನಕ್ಕೆ ಕೊಂಡು ಬರುವುದು தேவனால மட்டும்தான் முடியும். ಅದು ನಮ್ಮ ದೇವರಿಂದ ಮಾತ್ರವೇ ಸಾಧ್ಯ ಉಂಟು. என் பணத்துல நான் மேன்மை அடைஞ்சிடுறேன், ನನ್ನ ಹಣದಲ್ಲಿ ನಾನು ಘನ ಹೊಂದುತ್ತೇನೆ, என்னுடைய படிப்பில் நான் மேன்மை அடைகிறேன், ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಘನ ಹೊಂದುತ್ತೇನೆ. நான் முயற்சி பண்ணணும். ಆ ರೀತಿ ಪ್ರಯತ್ನ ಪಟ್ಟರೆ, நினைச்சா ನಾವು ಆ ರೀತಿ ಆಲೋಚನೆ ಮಾಡುವುದಾದರೆ கூடாத காரியம். ಅದು ಆಗದೇ ಇರುವ ಕಾರ್ಯವಾಗಿದೆ. நம்ம பலத்துல ஒண்ணு பேசக்கூடாது. ನಮ್ಮ ಬಲದಲ್ಲಿ ನಾವು ಏನು ಮಾತನಾಡಬಾರದು. சில பேர் சொல்லுவாங்க, ಕೆಲವರೆಲ್ಲ ಹೇಳುತ್ತಾರೆ, நான் யாரு, ನಾನು ಯಾರು, நான் சாதிச்சு காட்டுறேன். ನಾನು ಸಾಧಿಸಿ ತೋರಿಸುವೆನು. அது ஒரு பண பலம், ಯಾಕಂದ್ರೆ ಅದು ಹಣದ ಬಲವಾಗಿದೆ, அரசியல் பலம், ಅದು ಗೌರ್ಮೆಂಟ್ ಬಲವಾಗಿದೆ, அரசியல் ರಾಜಕೀಯ ಬಲವಾಗಿದೆ, அரசாங்க பலம், ಅದು ರಾಜಕೀಯ ಗೌರ್ಮೆಂಟ್ ಬಲವಾಗಿದೆ, மனுஷருக்கு பலம். ಅದು ಮನುಷ್ಯನ ಬಲವಾಗಿದೆ. ஏதோ ஒரு பலத்தை வச்சுட்டு அவங்க என்ன சொல்லுவாங்க, ಅದು ಯಾವುದೋ ಒಂದು ಸರ್ಕಾರದ ಬಲ, ಯಾವುದೋ ಒಂದು ರೀತಿಯಲ್ಲಿ ಅವರು ಮಾತನಾಡುವವರಾಗಿರ್ತಾರೆ. குறித்து மேன்மை பாராட்டாது. ಅದನ್ನು ಕುರಿತು ನೀವು ಹೆಚ್ಚಳ ಪಡಬಾರದು. தாவீது சொல்றாரு, ದಾವೀದನು ಹೇಳುತ್ತಾರೆ, ஏமாத்திரம், ನಾನು ಎಷ್ಟು ಮಾತ್ರದವನು, சாதாரண ஆடு மேய்ச்சிட்டு இருந்த என்ன, ನಾನು ಸಾಧಾರಣವಾದ ಕುರಿಗಳನ್ನು ಮೇಯಿಸುತ್ತಾ ಇದ್ದಂತ ನನ್ನನ್ನು நிலைமைக்கு நீங்க உயர்த்தினீங்களே, ಅಯ್ಯೋ ಈ ಒಂದು ಒಳ್ಳೆ ಸ್ಥಾನದಲ್ಲಿ ನನ್ನನ್ನು ಮೇಲಕ್ಕೆ ತಂದಿದ್ದೀರಲ್ಲ, ஏமாத்திரம். ನಾನು ಇದಕ್ಕೆ ಯೋಗ್ಯನಲ್ಲ, ನಾನು ಎಷ್ಟು ಮಾತ್ರದವನು. ஹalleluya. ಹಲ್ಲೆಲೂಯಾ. ஆனா அந்த திமிரு எனக்குள்ள வந்துட கூடாது. ಆದ್ರೆ ಆ ಒಂದು ಹೆಚ್ಚಳ, ಆ ಒಂದು ಇದು ನನ್ನಲ್ಲಿ ಬರಬಾರದು. ஐஸ்வர்ய நினைப்பு எனக்கு வந்துட கூடாது. ನಾನು ಐಶ್ವರ್ಯವಂತನು ಎಂಬ ನೆನಪು ನನ್ನಲ್ಲಿ ಬರಬಾರದು. ஹalleluya. ಹಲ್ಲೆಲೂಯಾ. பெட்டியை சுமந்துட்டு வராங்க. ಅದು ಮಂಜೂಷದ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಬರ್ತಿದ್ದಾರೆ. அதுக்கு முன்னாடி தாவீது ஸ்தோத்திரம் பண்ணி நடனம் ஆடுறாரு. ಅದಕ್ಕೆ ಆ ಮಂಜೂಷದ ಪೆಟ್ಟಿಯ ಮುಂದೆ ಸ್ತೋತ್ರ ಮಾಡಿ ದಾವೀದನು ನಾಟ್ಯವನ್ನು ನಟನವನ್ನು ಆಡುತ್ತಿದ್ದಾನೆ. அவருடைய மனைவி பார்த்துட்டு, ಆದ್ರೆ ದಾವೀದನ ಹೆಂಡತಿ ನೋಡಿ, நீங்க பார்த்துட்டு சொல்றா, ಮೀಕಾಲು ನೋಡ್ಬಿಟ್ಟು ಹೇಳುತ್ತಾರೆ, ஏன் இப்படி ஆடுற, ಯಾತಕ್ಕಾಗಿ ನೀನು ಈ ರೀತಿ ಆಡುತ್ತಾ ಇದ್ದೀಯಾ, ஏன் தெருவுல எல்லாம் ஆட்ட போடுற, ಯಾಕೆ ನೀನು ಈ ಬೀದಿಗಳಲ್ಲೆಲ್ಲ ಆಟ ಆಡುತ್ತಿದ್ಯಾ, பாக்குறவங்க என்ன சொல்லுவாங்க, ನೋಡುವವರು ಏನ್ ಅನ್ಕೊಳ್ಳುತ್ತಾರೆ, ಅವರು என்ன நினைப்பாங்க, ನೋಡುವವರು ಏ ರೀತಿ ಯೋಚನೆ ಮಾಡುತ್ತಾರೆ, தவறா பேச மாட்டாங்களா, ಅಯ್ಯೋ ನಿನ್ನನ್ನು ತಪ್ಪಾಗಿ ಮಾತನಾಡುತ್ತಾರೆ ತಾನೆ, உங்க வீட்டுக்காரர் எப்படி தெருவுல ஆடிட்டு இருக்கிறாரு, ನೋಡು ನಿನ್ನ ಗಂಡ ಯಾವ ರೀತಿ ರೋಡಿನಲ್ಲಿ ಬೀದಿಗಳಲ್ಲಿ ಆಟ ಆಡುತ್ತಾ ಬರ್ತಾ ಇದ್ದಾನೆ, ಮಾನ ಮರ್ಯಾದೆ ಎಲ್ಲ போகுது, ಅಯ್ಯೋ ನಿನ್ನ ನಿಮಿತ್ತವಾಗಿ ನನಗೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತದಲ್ಲ சொல்லு. தாவீது
கொஞ்சம் கண்டிக்கிறார். ಆ ರೀತಿ ಹೇಳಿ ದಾವೀದನನ್ನು ಖಂಡಿಸುತ್ತಾಳೆ. ஹalleluya ಹಲ್ಲೆಲೂಯಾ ஹalleluya ಹಲ್ಲೆಲೂಯಾ. தாவீது என்ன சொல்றார் தெரியுமா? ಅದಕ್ಕೆ ದಾವೀದ ಅರಸನು ಏನು ಹೇಳುತ್ತಾನೆ ಗೊತ್ತಾ? உங்க அப்பா ನಿಮ್ಮ ತಂದೆ என்னை விரட்டிಕೊಂಡು வரும்போது ನನ್ನನ್ನು ಹಟ್ಟಿಸಿಕೊಂಡು ಹಿಂದಟ್ಟಿಕೊಂಡು ಬರುವಾಗ கொல்லணும், ನನ್ನನ್ನು ಕೊಲ್ಲಬೇಕು, ಕಥೆ ಮುಗಿಸணும், ನನ್ನ ಕಥೆಯನ್ನು ಮುಗಿಸಬೇಕು. விரட்டிಕೊಂಡು வரும்போது ಆ ರೀತಿ ಹಿಂದಟ್ಟಿಕೊಂಡು ಬರುವಾಗ அவங்க அப்பா கிட்ட இருந்து என்ன காப்பாத்துனது ನಿನ್ನ ತಂದೆಯಿಂದ ಕೈಯಿಂದ ನನ್ನನ್ನು ಕಾಪಾಡಿದ್ದು இந்த அப்பா. ಅಪ್ಪ, ಈ ಅಪ್ಪ ಏಸಪ್ಪ, ಈ ದೇವರ ಏಸಪ್ಪನಿಗಾಗಿ இன்னும் நீச்சனாவே ನಾನು ಇನ್ನೂ ಕೆಳಗಣವನಾಗಿ ಮಾರ್ಪಡುತ್ತೇನೆ. என்னை தாழ்த்திக் கொள்ளுவேன், ಇನ್ನೂ ಹೆಚ್ಚಾಗಿ ಹೆಚ್ಚಾಗಿ ನನ್ನನ್ನು ತಗ್ಗಿಸಿಕೊಳ್ಳುವೆನು. அவருக்காக இன்னும் நான் ஆராதிப்பேன். ಆತನನ್ನು ಇನ್ನೂ ಹೆಚ್ಚಾಗಿ ನಟನ ಮಾಡಿ ಆರಾಧಿಸುವೆನು. ஹalleluya ಹಲ್ಲೆಲೂಯಾ. அவருக்குள்ள அந்த ஒரு உற்சாக வாஞ்சை இருந்துச்சு. ನೋಡಿ, ದಾವೀದನ ಒಳಗಡೆ ಈ ರೀತಿಯಾದ ಹೆಚ್ಚಾದ ಆಸಕ್ತಿ, ಆಸೆ ಉಳ್ಳವನಾಗಿ ಕಾಣಲ್ಪಟ್ಟನು. கர்த்தர் நம்ம கொஞ்சம் உயர்த்திட்டா போதும், ಸೊ ದೇವರು ನಮ್ಮನ್ನು ಸ್ವಲ್ಪ ಮೇಲಕ್ಕೆ ತಂದರೆ ಸಾಕು. ரெண்டு காசு நம்ம கையில வந்துட்டா போதும், ಒಂದು ಎರಡು ಕಾಸು ನಮ್ಮ ಕೈಗೆ ಬಂದ್ರೆ ಸಾಕು, நம்ம கர்த்தரை விட்டுறோம். ನಾವು ದೇವರನ್ನು ಬಿಟ್ಟು ಬಿಡುತ್ತೇವೆ. இந்த சூழ்நிலையில கர்த்தரை மறக்காதீங்க. ಎಂತ ಒಂದು ಪರಿಸ್ಥಿತಿನಲ್ಲಿ ನೀವು ದೇವರನ್ನು ಬಿಟ್ಟು ಹೋಗಬಾರದು. கொடுக்க வேண்டிய நேரத்தை அவருக்கு கொடுங்க. ಆತನಿಗೆ ಕೊಡಬೇಕಾಗಿರುವ ಸಮಯವನ್ನು ನೀವು ಕೊಡಲೇಬೇಕು. ஹalleluya ಹಲ್ಲೆಲೂಯಾ ஹalleluya ಹಲ್ಲೆಲೂಯಾ. நம்ம குடும்பத்துல ನಮ್ಮ ಕುಟುಂಬದಲ್ಲಿ வீட்டு தேவையை நான் பார்ப்பேன். ಮನದ ಅಗತ್ಯಗಳನ್ನು ಸಹ ನೋಡಿಕೊಳ್ಳುತ್ತೇವೆ. சில இந்த அம்மா பர்சனல் செலவு கேட்பாங்க என்கிட்ட, ನಾನು ಕೂಡ ನನ್ನ ಖರ್ಚಿಗೆ ನಾನು ಕಾಸು ಕೇಳ್ತೀನಿ, எங்க பிள்ளைங்களும் கேட்பாங்க, ಮಕ್ಕಳು ಕೇಳ್ತಾರೆ. நான் பிள்ளைங்களுக்கு சொல்லுவேன், ನಾನು ಮಕ್ಕಳಿಗೆ ಹೇಳ್ತೀನಿ. ஏன்னா ஒவ்வொரு ரூபாய்க்கு நான் எவ்வளவு கஷ்டப்படுறேன்றது எனக்கு தெரியும். ನಾನು ಯಾಕಂದ್ರೆ ಒಂದೊಂದು ರೂಪಾಯಿಗಳಿಗೆ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ಅದು ಆ ಪಾಸ್ಟರ್ಗೆ ಚೆನ್ನಾಗಿ ಗೊತ್ತಿದೆ. அதனால என் பிள்ளைங்க கேட்டவனே எடுத்து கொடுத்துட மாட்டேன். ಆದ್ರೆ ನನ್ನ ಮಕ್ಕಳು ಕೇಳಿದ ಕೂಡಲೇ ನಾನು ಅದನ್ನು ತೆಗೆದು ಕೊಡುವುದಿಲ್ಲ. நான் சொல்லுவேன், ನಾನು ಹೇಳ್ತೀನಿ, பாருப்பா ನೋಡಪ್ಪ, உனக்கு இந்த தேவை இருக்கா, ನಿನಗೆ ಈ ಅಗತ್ಯ ಇದೆಯಾ, போய் முழங்கால் போட்டு ஜெபம் பண்ணு. ಹೋಗು ದೇವರ ಸಮ್ಮುಖದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡು. ஒருவேளை கர்த்தர் எனக்கு உணர்த்தினா ಒಂದು ವೇಳೆ ದೇವರು ನನಗೆ ಗ್ರಹಿಸಿದರೆ நான் உனக்கு உதவி செய்றேன், ನಾನು ನಿನಗೆ ಸಹಾಯ ಮಾಡುತ್ತೇನೆ. நான் உனக்கு நீ விரும்புறதை நான் வாங்கி தரேன். ನೀನು ಇಷ್ಟಪಡುವಂತ ಕಾರ್ಯ ನಾನು ನಿನಗೆ ತೆಗೆದುಕೊಡುತ್ತೇನೆ. போ ஜெபம் பண்ணு. ಹೋಗು, ನೀನು ಮೊದಲು ಪ್ರಾರ್ಥನೆ ಮಾಡು. அவன் கேட்டவனே எடுத்து கொடுத்துட்டா ಅವರು ಕೇಳಿದ ಕೂಡಲೇ ನಾವು ಮೊದಲು ತೆಗೆದುಕೊಟ್ರೆ அதனுடைய மதிப்பு தெரியாது. ಅದರ ಒಂದು ಘನತೆ, ಅದರ ಒಂದು ವಿಶೇಷ ಅವರಿಗೆ ಗೊತ್ತಾಗುವುದಿಲ್ಲ. முழங்கால் படியிடு, ಮೊದಲು ಹೋಗಿ ಮೊಣಕಾಲು ಊರು, ನೀನು நீ ஜெபம் பண்ணு. ಹೋಗು, ನೀನು ಮೊದಲು ಪ್ರಾರ್ಥನೆ ಮಾಡು. சொல்லி கொடுக்கணும் நம்ம பிள்ளைங்களுக்கு. ನಮ್ಮ ಮಕ್ಕಳಿಗೆ ಕೂಡ ಕಡ್ಡಾಯವಾಗಿ ವಿಷಯವನ್ನು ಹೇಳಿ ಕೊಡಬೇಕು. ನಾವು ஜெபத்தின் மதிப்பு தெரியணும். ಆ ಪ್ರಾರ್ಥನೆಯ ಒಂದು ಘನತೆ, ವಿಶೇಷತೆ ನಮಗೆ ಅವರಿಗೆ ತಿಳಿಸಿಕೊಡಬೇಕು. ஒரு தேவை இருக்குதுன்னா முழங்கால் போட்டு ஜெபம் பண்ணு. ಆಮೇಲೆ ನಿಮಗೆ ಅಗತ್ಯಗಳು ಇದ್ದರೆ ನೀವು ಮೊಣಕಾಲು ಊರಿ ದೇವರ ಸಮ್ಮುಖದಲ್ಲಿ ಮೊದಲು ಪ್ರಾರ್ಥನೆ ಮಾಡಿರಿ. உங்க பிள்ளைங்களுக்கு தேவைன்னா முட்டி போட்டு ஜெபம் பண்ண சொல்லுங்க. ನಿಮ್ಮ ಮಕ್ಕಳಿಗೆ ಕೂಡ ಅಗತ್ಯಗಳಿದ್ದರೆ ಮೊದಲು ಅವರ ದೇವರ ಸಮ್ಮುಖದಲ್ಲಿ ಮೊಣಕಾಲು ಊರಿ ಪ್ರಾರ್ಥನೆ ಮಾಡುವಂತ ನೀವು ಹೇಳಿ. அந்த ஜெபத்தை பிள்ளைங்களுக்கு கத்து கொடுங்க. ಆ ರೀತಿ ಪ್ರಾರ್ಥನೆ ಮಾಡುವಂತ ಅಭ್ಯಾಸವನ್ನು ಮಕ್ಕಳಿಗೆ ನೀವು ತೋರಿಸಿ ತಿಳಿಸಿಕೊಡಬೇಕು. தேவ ஜெபத்தை கேட்கிறவராக ಯಾಕಂದ್ರೆ ನಮ್ಮ ದೇವರು ಪ್ರಾರ್ಥನೆ ಕೇಳುವಂತವರಾಗಿದ್ದಾರೆ. ஹalleluya ಹಲ್ಲೆಲೂಯಾ ஹalleluya ಹಲ್ಲೆಲೂಯಾ. அவரை தேடி வர ಜನங்களை யாரும் தேவன் தள்ளுகிறவரಲ್ಲ. ಯಾಕಂದ್ರೆ ದೇವರು ತಮ್ಮನ್ನು ಹುಡುಕಿ ಬರುವ ಬಳಿಯಲ್ಲಿ ಆತನ ತನ್ನ ಯಾರು ದೂರ ತಳ್ಳುವಂತ ದೇವರಲ್ಲ. பாருங்க, இங்க ஒரு குழந்தை இருக்கு. ನೋಡಿ, ನಮ್ಮ ಮಧ್ಯದಲ್ಲಿ ಒಂದು ಮಗು ಇದೆ. எவ்வளவு நல்லா விளையாடுது. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. சபைக்கெல்லாம் ஒரு வாரம் தவறுது இல்ல. ಸಭೆಗೆಲ್ಲ ಒಂದು ವಾರ ಕೂಡ ತಪ್ಪುವುದಿಲ್ಲ. ஆயா வீட்டுல இருந்தா கண்டிப்பா சபைக்கு வந்துருது. ಅವ್ರ ಅಜ್ಜಿ ಜೊತೆಲಿ ಇದ್ರೆ ಖಂಡಿತವಾಗಿ ಸಭೆಗೆ ಅವ್ರ ಜೊತೆ ಬರುತ್ತೆ. ஆனா அவங்க அம்மாவை பத்தி எவ்வளவு பேருக்கு தெரியுன்றது எனக்கு தெரியல. ಆದ್ರೆ ಅವರ ತಾಯಿಯ ಕುರಿತು ಎಷ್ಟು ಜನಕ್ಕೆ ಗೊತ್ತಿದೆ ನಮಗೆ ಗೊತ್ತಿಲ್ಲ. அந்த அவங்க அம்மாக்கு 7 முறை அபாஷன் இருக்குது. ಅವರ ತಾಯಿಗೆ 7 ಬಾರಿ ಅಭಾಷಣ ಆಯ್ತು. பிள்ளை பிறக்கிறதுக்கே வாய்ப்பு இல்ல. ಮಗಳು ಆಗುವುದಕ್ಕೆ ಚಾನ್ಸಸ್ ಇಲ್ಲ. அவங்க பொண்ணை கூட்டிட்டு வந்தாங்க அவங்க அம்மா. ನೋಡಿ, ಅವರ ಮಗಳನ್ನು ಕರ್ಕೊಂಡ್ ಬಂದ್ರು ಸಭೆಗೆ. சபையில ஜெபம் பண்ணணும். ಸಭೆಯಲ್ಲಿ ಪ್ರಾರ್ಥನೆ ಮಾಡಿದ್ವಿ. சபையே ஜெபிச்சிச்சு. ಸಭೆಯೇ ಎಲ್ಲರೂ ಪ್ರಾರ್ಥನೆ ಮಾಡಿದ್ವಿ. அந்த ஜெபத்தை கேட்டா ಆದ್ರೆ ದೇವರ ಆ ಪ್ರಾರ್ಥನೆಯನ್ನು ಲಾಲಿಸಿದನು. ஒரு குழந்தையை கொடுத்தா. ಒಂದು ಮಗುವನ್ನು ಕೊಟ್ಟರು. இன்னைக்கு அந்த குழந்தை இருக்கு, சபையில சாட்சியா இருக்கு. ಇವತ್ತು ಆ ಮಗು ನಮ್ಮ ಸಭೆಯಲ್ಲಿ ಸಾಕ್ಷಿಯಾಗಿದೆ. ஹalleluya ಹಲ್ಲೆಲೂಯಾ. தேவன் யாரையும் தள்ளுறதல்ல. ದೇವರು ಯಾರನ್ನು ತಳ್ಳುವಂತ ದೇವರಲ್ಲ. வந்தவங்களுக்கு ஆசீர்வாதம் கிடைச்சா தெரியல. ಕರ್ಕೊಂಡ್ ಬಂದವರಿಗೆ ಆಶೀರ್ವಾದ ಸಿಕ್ತೋ ಏನೋ ಗೊತ್ತಿಲ್ಲ. அவங்களுக்கு ஆசீர்வாதம் கிடைச்சு. ಆದ್ರೆ ಅವರ ಮಗಳಿಗೆ ಆಶೀರ್ವಾದ ಸಿಕ್ತು. ஹalleluya ಹಲ್ಲೆಲೂಯಾ. ஒருவருக்கு ஒருவர் அந்த பாரப்பட்டு ஜெபிக்கும் போது, ಹಾಗಾದ್ರೆ ಒಬ್ಬರಿಗೆ ಒಬ್ಬರು ಭಾರಪಟ್ಟು ಪ್ರಾರ್ಥನೆ ಮಾಡುವಾಗ, தேவைக்காக ஜெபிக்கும் போது, ಅಗತ್ಯಗಳಿಗಾಗಿ ಪ್ರಾರ್ಥನೆ ಮಾಡುವಾಗ தேவன் காரியங்களை கைகூடி வர செய்கிறார். ದೇವರು ಕಾರ್ಯಗಳನ್ನು ಕೈಗೂಡಿ ಬರುವಂತೆ ಮಾಡುತ್ತಾರೆ. ஹalleluya ಹಲ್ಲೆಲೂಯಾ. இந்த மாதம் ನೋಡಿ, ಈ
வருவாங்க. ಕೆಲವರು ಸಭೆಗೆ ಬರ್ತಾರೆ. சபைக்கு வந்து போறதுனால ஒரு நன்மையும் வர போறது இல்ல. ಸಭೆಗೆ ಬಂದು ಹೋಗುವುದರಿಂದ ಯಾವ ಮೇಲೂ ನಮಗೆ ಬರುವುದಿಲ್ಲ. ஒருவேளை எல்லாரும் மூடுற தேவ பிரசன்னம், ಒಂದು ವೇಳೆ ಎಲ್ಲರನ್ನು ಮುಚ್ಚುವಂತ ದೇವರ ಒಂದು ಪ್ರಸನ್ನತೆ ನಿಮ್ಮ ಮೇಲೆ ಕೂಡ ಮುಚ್ಚಬಹುದು. கொஞ்சம் சமாதானம் வரலாம். ನಿಮಗೆ ಸ್ವಲ್ಪ ಸಮಾಧಾನ ಉಂಟಾಗಬಹುದು. தேவ இறக்கப்பட்டு சில நன்மை செய்யலாம். ಒಂದು ವೇಳೆ ದೇವರು ಕನಿಕರಪಟ್ಟು ಕೆಲವು ಮೇಲೆಗಳನ್ನು ಮಾಡಬಹುದು. பிசாசு திருடிட்டு போயிடும். ಆದರೆ ಶೈತಾನನು ಅದನ್ನು ಕೂಡ ಕದ್ದುಕೊಂಡು ಹೋಗುತ್ತಾನೆ. கொடுக்கிற ஆசீர்வாதத்தை நம்ம பாதுகாக்கணும். ದೇವರು ಕೊಡುವ ಆಶೀರ್ವಾದ ನಾವು ಪ್ರಾರ್ಥನೆಯಿಂದ ನಮ್ಮನ್ನು ಅದನ್ನು ಕಾದುಕೊಳ್ಳಬೇಕು, ಕಾಪಾಡಿಕೊಳ್ಳಬೇಕು. அல்லேலூயா. அதனால சபைக்கு வந்து நல்ல ஆராதனை பண்ணுங்க. ಆದುದರಿಂದ ಸಭೆಗೆ ಬಂದು ಚೆನ್ನಾಗಿ ಆತನನ್ನು ಆ ದೇವಾದಿ ದೇವರನ್ನು ಆರಾಧನೆ ಮಾಡಿರಿ. உள்ளான மனுஷனை பலப்படுத்தி எழுப்பி நிறுத்துங்க. ನಿಮ್ಮ ಒಳಗಡೆ ಇರುವ ಮನುಷ್ಯನನ್ನು ಬಲಪಡಿಸಿ ಆತನನ್ನು ಎಬ್ಬಿಸಿ ನಿಲ್ಲಿಸಿರಿ. எவ்வளவுக்கு எவ்வளவு ஆராதிக்கிறீங்களோ ನೀವು ಎಷ್ಟಕ್ಕೆ ಎಷ್ಟು ದೇವರನ್ನು ಆರಾಧನೆ ಮಾಡುವಿರೋ உள்ளான மனுஷனை நீங்க பலப்படுறீங்க. ಆಗ ನೀವು ಒಳಗಡೆ ಇರುವ ಅಂತರಾಳದಲ್ಲಿರುವ ಮನುಷ್ಯನಲ್ಲಿ ನೀವು ಬಲ ಪಡುತ್ತಾ ಇರುವಿರಿ. ஹalleluya. அல்லேலூயா. எனக்கு பிசாசு சில பலவீனங்களை கொண்டு வந்து போடுவான் சரீரத்துல. ಕೆಲವು ಬಾರಿ ಶೈತಾನನ ಪಾಶದ ಶರೀರದಲ್ಲಿ ಬಲಹೀನತೆಗಳನ್ನು ಕೊಂಡು ಬಂದು ಹಾಕುತ್ತಾನೆ. ஹalleluya. அல்லேலூயா. நமக்குள்ள இருக்கிற அந்த அபிஷேகத்தினால ನನ್ನ ಒಳಗಡೆ ಇರುವ ಅಭಿಷೇಕದಿಂದ அதை ஜெபிச்சு ஜெபிச்சு அந்த பிசாசு கிரியைகளை ஒடிப்பேன். ನಾನು ಪ್ರಾರ್ಥನೆ ಮಾಡಿ ಮಾಡಿ ಶೈತಾನನ ಒಂದು ಬಲವನ್ನು ನಾನು ಮುರಿದು ಹಾಕುವವನಾಗಿರುತ್ತೇನೆ. அந்த வல்லமை இல்லைனா ನನ್ನ ಒಳಗಡೆ ದೇವರ ಒಂದು ಬಲ ಇಲ್ಲ ಅಂದರೆ பிசாசை மேற்கொள்ள ನಾನು முடியாது. ಶೈತಾನನ ಜಯಿಸುವುದಕ್ಕಾಗುವುದಿಲ್ಲ. வேதம் சொல்லுகிறது ಯಾಕಂದ್ರೆ ಸತ್ಯ ವೇದ ಹೇಳುತ್ತದೆ, யாரை விலங்கலாமோ என்று சொல்லி ಸೈತಾನನು ಯಾರನ್ನು ನುಂಗೋಣ ಎಂಬುದಾಗಿ ಯೋಚನೆ ಮಾಡಿ தேடி சுற்றி கொண்டே இருக்கிறான். ಆತನ ಮಾರ್ಗವನ್ನು ವಂಚನ್ನು ಹುಡುಕುತ್ತಾ ತಿರುಗಾಡುತ್ತಾ ಇದ್ದಾನೆ. எல்லாரையும் விலங்க மாட்டான். ಆತನು ಎಲ್ಲರನ್ನು ನುಂಗುಕ್ಕಾಗುವುದಿಲ್ಲ. யாரை விலங்கலாமோ ಯಾರನ್ನು ನುಂಗೋಣ ಎಂಬುದಾಗಿ, யாரை முழுங்கலாம் ಯಾರನ್ನು ನುಂಗೋಣ சொல்லி வகை தேடி சுத்தி திரியும். ಆ ರೀತಿ ಆತನ ಮಾರ್ಗವನ್ನು ಹುಡುಕುತ್ತಾ ತಿರುಗಾಡುತ್ತಾ ಇದ್ದಾನೆ. அவன் கைக்கு நீங்க கிடைக்க கூடாது. ಆತನ ಕೈಗೆ ನೀವು ಸಿಕ್ಕಿಕೊಳ್ಳಬಾರದು. நீங்க அகப்படக்கூடாது. ಆತನ ಬಲೆಗೆ ನೀವು ಸಿಕ್ಕಿಕೊಳ್ಳಬಾರದು. நீங்க அவரை எதிர்க்கிறவங்களா இருக்கணும். ನೀವು ಸೈತಾನನು ಎದುರಿಸುವವರಾಗಿರಬೇಕು. ஹalleluya. அல்லேಲೂಯಾ. என்னை விசுவாசிக்கிறவன் ನನ್ನನ್ನು ನಂಬುವವನು நான் செய்யும் கிரியைகளை ನಾನು ಮಾಡುವಂತ ಕ್ರಿಯೆಗಳನ್ನು அவனோ செய்வான். ಆತನು ಮಾಡುತ್ತಾನೆ. அவரை விசுவாசிக்கிற நீங்க ಆತನನ್ನು ನಂಬುವಂತ ನೀವು உங்களால அற்புதம் செய்ய முடியும். ನಿಮ್ಮಿಂದ ಕೂಡ ಅದ್ಭುತಗಳನ್ನು ಮಾಡುವುದಕ್ಕೆ ಆಗುತ್ತೆ. சொல்ல முடியும். ನಿಮ್ಮಿಂದ ಶೈತಾನನ ದೆವ್ವಗಳನ್ನು ಓಡಿಸುವುದಕ್ಕಾಗುತ್ತದೆ. மற்றவங்களுக்கு சுகம் கொடுக்க முடியும். ನೀವು ಪ್ರಾರ್ಥನೆ ಮಾಡಿ ಮತ್ತೊಬ್ಬರಿಗೆ ಆರೋಗ್ಯವನ್ನು ಸುಖವನ್ನು ಕೊಡುವುದಕ್ಕೆ ಆಗುತ್ತದೆ. இயேசுவை விசுவாசிக்கிற நீங்க ಯೇಸುವನ್ನು ನಂಬುವಂತ ನೀವು இயேசுவை காட்டிலும் ಯೇಸುವಿಗಿಂತಲೂ அதிகமாய் அற்புதம் உங்களால செய்ய முடியும். ಆಮೇನ್ ಹೆಚ್ಚಾದ ಅದ್ಭುತಗಳನ್ನು ಮಾಡುವುದಕ್ಕೆ ನಿಮ್ಮಿಂದ ಸಾಧ್ಯ ಉಂಟು ಆಗುತ್ತದೆ. அல்லேலೂಯಾ. ஹalleluya. ಆಮೇನ್ அல்லேலೂಯಾ. குடும்பத்துக்காக ஜெபம் பண்ணுங்க. ನಿಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡಿರಿ. குடும்பத்துல பிசாசு என்ன செய்யறான்றத கண்டுபிடிங்க. ನಿಮ್ಮ ಕುಟುಂಬದಲ್ಲಿ ಶೈತಾನು ಏನು ಕಾರ್ಯ ಮಾಡುತ್ತಿದ್ದಾನೆಂಬುದನ್ನು ಕಂಡುಹಿಡಿಯಿರಿ. சண்டை கொண்டு வரானா? ನಿಮ್ಮ ಕುಟುಂಬದಲ್ಲಿ ಜಗಳವನ್ನು ಕೊಂಡು ಬರ್ತಿದ್ದಾನಾ? வறுமையை கொண்டு வரானா? ನಿಮ್ಮ ಕುಟುಂಬದಲ್ಲಿ ದರಿದ್ರವನ್ನು ಬಡತವನ್ನು ಕೊಂಡು ಬರ್ತಾ ಇದ್ದಾನಾ? இன்னும் கீழே போயிட்டே இருக்கிற விடுறானா? ನಿಮ್ಮ ಕುಟುಂಬ ಮೇಲಕ್ಕೆ ಬರದ ಹಾಗೆ ಇನ್ನು ಕೆಳಗಡೆ ಹೋಗುವುದಕ್ಕೆ ಆತನ ಪ್ರಯತ್ನ ಪಡುತ್ತಿದ್ದಾನ? ಸಮಾಧಾನವನ್ನು ಕದಿತಾ ಇದ್ದಾನಾ? வியாதியை கொண்டு வந்து போடுறானா? ನಿಮ್ಮ ಕುಟುಂಬದಲ್ಲಿ ವ್ಯಾಧಿಯನ್ನು ಕೊಂಡು ಬಂದು ಹಾಕುತ್ತಿದ್ದಾನಾ? இதெல்லாம் நீங்க கண்டுபிடிச்சு ಇವೆಲ್ಲವನ್ನು ನೀವು ಕಂಡಿಡಿದು இயேசு நாமத்துல ಯೇಸುವಿನ ನಾಮದಲ್ಲಿ எல்லாம் நீங்க விரட்டணும். ಅದೆಲ್ಲ ನೀವು ಓಡಿಸಬೇಕು. அல்லேಲೂಯಾ. ஆண்டவர் செய்யட்டும். ದೇವರು ಮಾಡಲಿ, ஆண்டவர் செய்யட்டும். ಯೆಹೋವನು ಕರ್ತನ ಮಾಡಲಿ, அவர் ஆசீர்வதிக்கட்டும். ಆತನ ಆಶೀರ್ವದಿಸಲಿ. எல்லாரும் மேல போட்டுறாதீங்க. ಆ ರೀತಿ ಎಲ್ಲವನ್ನು ಆತನ ಮೇಲೆ ಹಾಕಬೇಡಿ. ஏன்னா அவர் நமக்கு அதிகாரத்தை ಯಾಕಂದ್ರೆ ಆತನು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ஊழியக்காரர்கள் மாத்திரம் அற்புத அடியாளம் செய்யறதல்ல. ಬರೀ ಸೇವಕರು ಮಾತ್ರ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಮಾಡುವಂತದ್ದಲ್ಲ. மாம்சமான யாவர் மேல ಮಾಂಸವಾಗಿರುವ ಪ್ರತಿ ಒಬ್ಬರ ಮೇಲೆ ನನ್ನ ಆತ್ಮವನ್ನು ನಾನು ಸುರಿಸುವೆನು. ನನ್ನ ಆತ್ಮವನ್ನು ನಾನು ಸುರಿಸುವೆನು. ನಿಮ್ಮ ಮೇಲೆ ದೇವರ ಆತ್ಮವನ್ನು ಸುರಿಸಿದ್ದಾರೆ. அபிஷேகத்தை விரும்புங்க. ಆ ಅಭಿಷೇಕವನ್ನು ನೀವು ಇಷ್ಟಪಡಿ ಬಯಸಿರಿ. ஆவியானவர் விரும்புங்க. ಪವಿತ್ರಾತ್ಮನನ್ನು ನೀನು ಇಷ್ಟಪಡಬೇಕು. நான் அந்நிய பாஷையில பேசுங்க. ದೇವರ ಸಮ್ಮುಖದಲ್ಲಿ ಕುಳಿತು ಅನ್ಯ ಭಾಷೆಗಳಲ್ಲಿ ಮಾತನಾಡಿರಿ. சபையில அந்நிய பாஷையில பேசுங்க. ಸಭೆ ಒಳಗಡೆ ಅನ್ಯ ಭಾಷೆಗಳಲ್ಲಿ ಮಾತನಾಡಿರಿ. ஆவியானவங்களை பலப்படுத்துறார். ಪರಿಶುದ್ಧ ಆತ್ಮನು ನಿಮ್ಮನ್ನು ಬಲಪಡಿಸುತ್ತಾನೆ. சிலர் சொல்லுவாங்க, ಕೆಲವರು ಹೇಳುತ್ತಾರೆ, அந்நிய பாஷை பேசினா ಅನ್ಯ ಭಾಷೆಗಳನ್ನು ಮಾತನಾಡಿದರೆ அர்த்தம் சொல்லணும். ಅದಕ್ಕೆ ನಾವು ಸರಿಯಾದ ಅರ್ಥವನ್ನು ಹೇಳಬೇಕು. சொல்றேன். ನಾನು ಹೇಳುತ್ತೇನೆ, தைரியமா சொல்லுங்க. ನಾವು ಧೈರ್ಯ
ಧೈರ್ಯವಾಗಿ ಹೇಳಿರಿ. அந்நிய ನೀವು பாஷை பேசுங்க. ನೀವು ಅನ್ಯ ಭಾಷೆಗಳನ್ನು ಮಾತನಾಡಿರಿ. ஆவியான உங்களுக்குள்ள ஏவப்பட்டு ಆಮೇನ್. ಪವಿತ್ರ ಆತ್ಮನ ನಿಮ್ಮ ಒಳಗಡೆ ಪ್ರೇರಣೆ ಕೊಟ್ಟು ஏவப்பட்டு ಅದ್ರ ಒಳಗಡೆ ಪ್ರೇರಣೆಯನ್ನು ಕೊಟ್ಟು பேசுவீங்க. ನೀವು ಮಾತನಾಡುವಿರಿ. ஹalleluya. ಹಲ್ಲೆಲೂಯಾ. எனக்கு ಫೋನ್ ಕಾಲ್ வரும். ಕೆಲವು ಕಡೆಯಿಂದ ನನಗೆ ಪಾಸ್ಟಿಗೆ ಫೋನ್ ಕಾಲ್ ಬರುತ್ತೆ. ஆவியான உணர்த்துவாரு. ಕೆಲವು ಬಾರಿ ಪವಿತ್ರಾತ್ಮನು ಹೇಳುತ್ತಾರೆ. ஜெபத்துல இருக்கும்போது ಫೋನ್ ಕಾಲ್ வந்துரும். ನಾನು ಪ್ರಾರ್ಥನೆಯಲ್ಲಿ ಇರುವಾಗ ನನಗೆ ಫೋನ್ ಕಾಲ್ಗಳು ಬರುತ್ತೆ. எடுக்க மாட்டேன். ನಾನು ಅದನ್ನು ತೆಗೆಯುವುದಿಲ್ಲ. அந்த ಫೋನ್ ನೀ எடுன்னுவாரு. ಕೆಲವು ಬಾರಿ ಪವಿತ್ರಾತ್ಮನು ಹೇಳುತ್ತಾರೆ ಈಗ ಆ ಫೋನ್ ಅನ್ನು ಅಟೆಂಡ್ ಮಾಡು ಎಂಬುದಾಗಿ. புதன்கிழமை எனக்கு அப்படிதான் ஜெபத்துல இருக்கும்போது ஒரு ಫೋನ್ வந்துச்சு. ಬುಧವಾರ ಹಾಗೆ ನನಗೆ ಪ್ರಾರ್ಥನೆಯಲ್ಲಿ ಇರುವಾಗ ನನಗೆ ಒಂದು ಫೋನ್ ಕಾಲ್ ಬಂತು. அப்போ உடனே அது எடுனாரு. ತಕ್ಷಣವೇ ಪವಿತ್ರಾತ್ಮನ ಅದನ್ನು ತೆಗೆದು ಮಾತನಾಡಂದರು. ಫೋನ್ எடுத்து பேசினா ನಾನು ಫೋನ್ ತೆಗೆದು ಮಾತನಾಡುವಾಗ ಅದೇ ಹಾಸ್ಪಿಟಲ್ இருக்கிறோம். ನಾವು ಈ ರೀತಿಯಾಗಿ ಹಾಸ್ಪಿಟಲ್ ಅಲ್ಲಿ ಇದ್ದೀವಿ. ಆವಾದು ಇಲ್ಲ ಆಗುವುದಿಲ್ಲ. ಬೇರೆ ಹಾಸ್ಪಿಟಲ್ ಕೊಂಡು ಹೋಗ சொல்லிட்டாங்க. ಬೇರೆ ಹಾಸ್ಪಿಟಲ್ಗೆ ಕೊಂಡು ಹೋಗಂತ ಹೇಳಿದ್ದಾರೆ. ಎಲ್ಲ பயந்துட்டு இருக்காங்க. ಎಲ್ಲ ಭಯ ಪಡ್ತಿದ್ದಾರೆ. ಯಾರನೇ தெரியாது. ಅವ್ರು ಯಾರಂತಾನೆ ನನಗೆ ಗೊತ್ತಿಲ್ಲ. ಫೋನ್ ಮಾಡಿ இப்படி சொன்னாங்க. ಆದ್ರೆ ಫೋನ್ ಮಾಡಿ ಈ ರೀತಿಯಾಗಿ ಹೇಳಿದ್ರು. ಸರಿ எனக்கு ಎದಕ್ಕೆ ಫೋನ್ பண்ணீங்க? ಹಾಗಾದ್ರೆ ನನಗೆ ಯಾಕೆ ಫೋನ್ ಮಾಡಿದ್ರಿ? ஒரு ஜாப் பண்ணுங்க. ನೀವು ಒಂದು ಪ್ರಾರ್ಥನೆ ಮಾಡಿ. ಸರಿ அவங்க ಫೋನ್ல ஒரு ஜாப் பண்ண. ನಾನು ಫೋನ್ ಅಲ್ಲಿ ಅವ್ರಿಗೊಂದು ಪ್ರಾರ್ಥನೆ ಮಾಡಿದೆ. ಆಂಬುಲೆನ್ಸ್ ಬೇರೆ ಹಾಸ್ಪಿಟಲ್ ಕೊಂಡು போயிட்டே இருக்காங்க. ಆಂಬುಲೆನ್ಸ್ ಅಲ್ಲಿ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುತ್ತಿದ್ದಾರೆ. இங்க முடியாதது அங்க என்ன முடிய போகுது? ಇಲ್ಲಿ ಸಾಧ್ಯವಾಗದಿರುವುದು ಇನ್ನೊಂದು ಹಾಸ್ಪಿಟಲ್ ಹೆಂಗೆ ಸಾಧ್ಯವಾಗುತ್ತದೆ? அவங்க மேல ಕೈ வைக்க சொன்னேன். ಅವ್ರ ಮೇಲೆ ನಾನು ಕೈಯನ್ನು ಇಡಕ್ಕೆ ಹೇಳಿದೆ. கொஞ்சம் தண்ணி இருக்கா கேட்டேன். ಸ್ವಲ್ಪ ನೀರಿದೆಯಾ ನಿಮ್ಮಲ್ಲಿ ಅಂತ ಕೇಳಿದೆ. இருக்குனாங்க. ಅವ್ರು ಇದೆ ಅಂತ ಹೇಳಿದ್ರು. ஒரு ಡ್ರಾಪ್ தண்ணி எடுத்துக்கோங்க. ಒಂದು ತೊಟ್ಟು ನೀರನ್ನು ತೆಗೆದುಕೊಳ್ಳಿ. ಒದಡಲ ತಡವು. ಅವರ ತುಟಿಯ ಮೇಲೆ ಅದನ್ನು ಹಚ್ಚಿರಿ. ಯೇಸು ರಕ್ತ ಜಯ சொல்லி தடவுங்க. ಯೇಸುವಿನ ರಕ್ತಂ ಜಯ ಅಂತ ಹೇಳಿ ಆ ತುಟಿಯ ಮೇಲೆ ನೀರನ್ನು ಹಚ್ಚಿರಿ. சொல்லிட்டு நான் ஜாப் பண்ணேன். ಆ ರೀತಿ ಹೇಳಿ ನಾನು ಪ್ರಾರ್ಥನೆ ಮಾಡಿದೆ. ಹಾಸ್ಪಿಟಲ್ ಒಳಗೆ ವ್ಯಾನ್ ಹೋಯಿச்சு. ಹಾಸ್ಪಿಟಲ್ ಒಳಗಡೆ ವ್ಯಾನ್ ಹೋಯಿತು. ಅದಕ್ಕப்புறம் ಡೋರ್ ತೆರೆದು ಎಲ್ಲ ಕೀழே ಇರಕ್ಕೆ ನಾನು பார்த்தா ಅದಾದ್ಮೇಲೆ ಆಂಬುಲೆನ್ಸಿನ ಡೋರ್ ಕದಗಳನ್ನು ತೆಗೆದು ಹೊರಗಡೆ ಇಳಿಸೋಣ ಅಂತ ನೋಡುವಾಗ ಪೇಷಂಟ್ சொல்றாரா ಆ ಪೇಷಂಟ್ ಹೇಳ್ತಾ ಇದ್ದಾರೆ ಇಲ್ಲ ನಾನೇ ಯಾರಿಗಾರ ಯಾರು என்ன பிடிக்காத ಇಲ್ಲ ಇಲ್ಲ ನಾನೇ ಹೇಳಿದ್ದೀನಿ ಯಾರು ನನ್ನನ್ನು ಮುಟ್ಟಬೇಡಿ ಅಂತ ಹೇಳಿದ್ರಂತೆ. ಅವರು ತೂಗಿತಾ போனாங்க. ಆದ್ರೆ ಹಾಸ್ಪಿಟಲ್ ಹೋಗುವಾಗ ಅವರನ್ನು ಹೊತ್ತುಕೊಂಡು ಎತ್ಕೊಂಡು ಹೋದರು. ಅವರು அப்படிதான் தூக்கி கீழே வேற இல்ல வண்டியில ஸ்ட்ரெச்சர்ல படுக்க வைக்கணும். ಈಗ ಕೂಡ ಅವರು ಅದೇ ತೀರಿ ಯೋಚನೆ ಮಾಡಿ ಇವನು ತೆಗೆದು ಇನ್ನೊಂದು ಸ್ಟ್ರೆಚರ್ ಅಲ್ಲಿ ಮಲಗಿಸಬೇಕೆಂಬುದಾಗಿ. ಅದನ್ನ ಅವರೇ ಏನು சொல்றாரா ಆದ್ರೆ ಆ ಮನುಷ್ಯ ಬಲಹೀನತೆಯಲ್ಲಿದ್ದ ಮನುಷ್ಯ ಅಂತ ಹೇಳ್ತಾ ಇದ್ದಾರೆ ನಾನೇ ಯಾರಿಗಾರ ನಿಧಾನ ಬೇಡ ಬೇಡ ನಾನೇ ನಿಧಾನವಾಗಿ ಇಳಿದು ಬರುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾರೆ. ಹಾಸ್ಪಿಟಲ್ ಗೆ ಹೋದರು. 2 ದಿನ ಇದ್ದರು. ಡಾಕ್ಟರ್ சொல்றாங்க. ಆಮೇಲೆ ಡಾಕ್ಟರ್ ಹೇಳ್ತಾ ಇದ್ದಾರೆ ಓ ತುಂಬಾ ಬೆಟರ್ ಆಗಿದೆ ಇವಾಗ. ಓ 2 ದಿನ ವಿಶ್ರಾಂತಿ ತಗೊಂಡು ಹೋಗ್ಲಿ ಮನೆಗೆ. ಹಲ್ಲೆಲೂಯಾ. ಇದು ಹೇಗೆ ಸಾಧ್ಯವಾಯಿತು? ಪ್ರಾರ್ಥನೆ. ಹಲ್ಲೆಲೂಯಾ. ಅದಕ್ಕಾಗಿ ಹೆಚ್ಚಾದ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ಕೆಲವು ಕಾರ್ಯಗಳು ಪವಿತ್ರಾತ್ಮನು ನಿಮ್ಮಲ್ಲಿ ನಿಮಗೆ ಗ್ರಹಿಸಿ ಹೇಳುತ್ತಾನೆ. ಆಮೇಲೆ ನಿಮ್ಮ ಮೂಲಕ ದೇವರು ಮಹತ್ತಾದ ಕ್ರಿಯೆಗಳನ್ನು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾರೆ. ಈ ತಿಂಗಳು ಅದೇ ದೇವರು ನಮಗೆ ವಾಗ್ದಾನವಾಗಿ ಮಾಡಿದ್ದಾರೆ. ಪರಲೋಕದಲ್ಲಿರುವ ದೇವರು ನಮಗೆ ಎಲ್ಲಾ ಕಾರ್ಯಗಳನ್ನು ಈ ತಿಂಗಳು ಅದೆಲ್ಲ ಕೈಗೂಡಿ ಬರುವಂತೆ ಮಾಡುತ್ತಾರೆ. ನಾವು ದೇವರ ವಾಕ್ಯಕ್ಕೆ ಇಲ್ಲಿ ಬರೋಣ. ಯಾವತ್ತು ನಮ್ಮನ್ನ ಕುರಿತು ಎಚ್ಚರವಾಗಿ ಮಾತನಾಡುವುದೇ ಬೇಡ. ದಾವೀದು ತನ್ನ ದೇವರ ಮುಂದೆ ಹೇಗೆ ಆತನು ತಗ್ಗಿಸಿಕೊಂಡನು ಅದೇ ರೀತಿಯಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವವರಾಗಿರಬೇಕು. ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳಬೇಕು. ತಾಳ್ಮೆ ಇರಕணும். ಆದ್ರೆ ಹೊರಗಡೆ ನಿಮ್ಮ ತಾಳ್ಮೆಯಾದ ವಿಷಯ ಇರಬೇಕು. ಎಲ್ಲಾ ಅಪ್ಪಿಗೆ ತುಂಬಾ ತಾಳ್ಮೆಯ போயிடாதீங்க. ಆದ್ರೆ ಎಲ್ಲಾ ಕಡೆ ನೀವು ತುಂಬಾ ತಾಳ್ಮೆ ಉಳ್ಳವರಾಗಿ ಹೋಗಬಾರದು. ತುಂಬಾ ತಾಳ್ಮೆ போனா நம்மள ஏமாத்திடுவாங்க. ತುಂಬಾ ತಾಳ್ಮೆಯಿಂದ ಹೋದ್ರೆ ನಿಮ್ಮನ್ನು ಏಮಾರಿಸ್ಬಿಡ್ತಾರೆ. ಪುರಾವ ಪೋಲ ಕಪಟற்றವர்களாக இருக்கணும். ನಾವು ಪಾರಿವಾಳದ ಹಾಗೆ ಯಾವ ದೋಷವೂ ಇಲ್ಲದವರಾಗಿರಬೇಕು. ವಿನಾವರ ಪಾಂಬ ಸರ್ಪದ ಪೋಲೆಯೇ இருக்கணும். ಅದೇ ರೀತಿಯಾಗಿ ಸರ್ಪದ ಹಾಗೆ ನಾಲಿಗೆ ಆ ರೀತಿ ಸ್ವರೂಪದಲ್ಲಿಯೂ ನಾವು ಇರಬೇಕು. ಹಲ್ಲೆಲೂಯಾ. 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 ಸಂಗೀತ 20 ಅಧಿಕಾರ ಕೀರ್ತನೆ ಭಾಗ 20ನೇ ಅಧ್ಯಾಯ 7-8 ವಚನத்தை ವಾಸಿக்கிறோம். 7-8ನೇ ವಚನವನ್ನು ನಾವು ಓದೋಣ. ಕೆಲವರು ರಥಬಲದಲ್ಲಿ ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ போதுமா? தமிழ்ல வாசிக்கிறீங்களா? சிலர் ரதங்களை குறித்து சிலர் குதிரைகளை குறித்து மேன்மை பாராட்டுகிறார்கள். நாங்களோ
நாங்களோ எங்கள் கர்த்தருடைய நாமத்தை குறித்து மேன்மை பாராட்டு மேன்மை பாராட்டுவோம். ஆமென். அல்லேலூயா, அல்லேலூயா. அல்லேலூயா. ஒரு சில ரதத்தை குறித்து மேன்மை பாராட்டலாம், ಕೆಲವರು ರಥವನ್ನು ಕುರಿತು ಎಚ್ಚರ ಪಡಬಹುದು, சில குதிரை குறித்து மேன்மை பாராட்டலாம். ಕೆಲವರು ಕುದುರೆ ಬಲದನ್ನು ಹಿಡಿದು ಎಚ್ಚರ ಪಡಬಹುದು. நாங்களோ ಆದರೆ ನಾವಾದರೂ அவருடைய நாமத்தை குறித்து ನಮ್ಮ ದೇವರಾದ ಯೆಹೋವನಲ್ಲಿಯೇ மேன்மை பாராட்டுவோம். ನಾವು ಎಚ್ಚರ ಪಡುವವರಾಗಿಯೇ மேன்மை ನಾವು பாராட்டுவோம். ಎಚ್ಚರ ಪಡುವವರಾಗಿಯೇ ಇರುತ್ತೇವೆ. நானே கர்த்தர் என்று சொல்லி இருக்கிறார். ಯಾಕಂದ್ರೆ ನಾನೇ ಯೆಹೋವನೆಂಬುದಾಗಿ ಹೇಳಿದ್ದಾರೆ. அவரே கர்த்தர், ನಾನೇ ಯೆಹೋವನು, அவரே கர்த்தர், ಆತನೇ ಯೆಹೋವನು, கர்த்தரே தேவன். ಕರ್ತನೇ ಯೆಹೋವನೇ ದೇವರು. கர்த்தருடைய ஆவி எங்க இருக்கிறதோ ಕರ್ತನ ಆತ್ಮ ಎಲ್ಲುಂಟು அங்க விடுதலை உண்டு. ಅಲ್ಲಿ ಬಿಡುಗಡೆ ಉಂಟು. ஹல்லேலூயா. ಹಲ್ಲೇಲೂಯಾ, ஹல்லேலூயா. ಹಲ್ಲೇಲೂಯಾ. தேவன் நிச்சயமா ನಿಶ್ಚಯವಾಗಿ இந்த மாதம் ಈ ತಿಂಗಳು எல்லா காரியங்களும் தேவ கைப்பிடி வரும். ಎಲ್ಲಾ ಕಾರ್ಯಗಳನ್ನು ದೇವರು ಕೈಗೂಡಿ ಬರುವಂತೆ ಮಾಡುತ್ತಾರೆ. அவருக்குள்ள ஜெபிச்சு ಆತನಲ್ಲಿ ನಾವು ಪ್ರಾರ್ಥಿಸಿ நீங்க காரியம் செய்ய ஆரம்பிங்க. ನೀವು ಕಾರ್ಯವನ್ನು ಮಾಡುವುದಕ್ಕೆ ಪ್ರಾರಂಭಿಸಿರಿ. கர்த்தர் அந்த ஜெயத்தை கொண்டு வருவார். ದೇವರು ಅದರಲ್ಲಿ ಜಯವನ್ನು ಕೊಂಡು ಬರುತ್ತಾನೆ. அதுக்கு ஆண்டவர் சொன்னார், ಈ ಸಾಕನಿಗೆ ದೇವರು ಹೇಳಿದ್ರು, உங்க அப்பா காலத்துல ஒரு பஞ்சம் வந்துச்சு. ನಿಮ್ಮ ತಂದೆಯ ಕಾಲದಲ್ಲಿ ಒಂದು ಬರಕಾಲ ஆனா ಬಂತು. உங்க அப்பா தேவைக்கு எகிப்துக்கு போனாரு. ಆದ್ರೆ ನಿಮ್ಮ ತಂದೆಯಾದ ಅಬ್ರಹಾಮನು ಅಗತ್ಯಗಳಿಗಾಗಿ ಐಗುಪ್ತ ದೇಶಕ್ಕೆ ಹೋದ್ರು. ஆனா இப்போ பஞ்சம் வந்திருக்கு. ಆದ್ರೆ ಮತ್ತೆ ಪುನಃ ಈಗ ಬರ ಬಂದಿದೆ. நீ எகிப்துக்கு போகாத, ಆದ್ರೆ ಈಸಾಕನೇ ನೀನು ಮಾತ್ರ ಹೋಗಬೇಡ, போகாத. ನೀನು ಹೋಗಬೇಡ. இப்போ என்ன ஆண்டவர் செய்யறது? ಹಾಗಾದ್ರೆ ದೇವರೇ ನಾನು ಏನು ಮಾಡಲಿ? மழை இல்ல, ಮಳೆ ಇಲ್ಲ, வசதி இல்ல, ನನಗೆ ಯಾವ ಅನುಕೂಲತೆ ಆಶೀರ್ವಾದ ಇಲ್ಲ. பஞ்சத்துல இருக்கு. ಎಲ್ಲಾ ಬರದಲ್ಲಿ ಇದೆ. அந்த பஞ்சத்துல ஆண்டவர் விதை போட சொல்றாரு. ಆ ಬರ ಕಾಲದಲ್ಲಿಯೂ ದೇವರು ಬೀಜವನ್ನು ಬಿತ್ತುವಂತೆ ಹೇಳುತ್ತಿದ್ದಾರೆ. அவன் போட்டான். ಆತನು ಬಿತ್ತಿದನು. ஆனா அவங்க வாசித்து பார்க்கும்போது ಆದ್ರೆ ಅಲ್ಲಿ ಓದಿ ನೋಡುವಾಗ ஒரு பிரதிபலன். ಆಮೇನ್ ಆಮೇನ್ 100% ಪ್ರತಿಫಲ ಅದರಲ್ಲಿ ಕಂಡು ಬಂತು. ನೋಡಿದ್ವಿ, விதையை போடும்போது ಆ ಈಸಾಕನ ಬೀಜವನ್ನು ಬಿತ್ತುವಾಗ 100 மடங்கு பலன் வந்துச்சு. ಅದು 100ಕ್ಕೆ 100ರಷ್ಟು ಫಲ ಬಂತು. கர்த்தருக்கு கீழ்ப்படிங்க. ನಾವು ದೇವರ ಮಾತಿಗೆ ವಿಧೇಯತೆಯುಳ್ಳವರು. ದೇವರು ಹೇಳುವುದನ್ನೇ ನಾವು ಮಾಡೋಣ. சொல்லாதது நீ செய்யாத. ಆತನು ಹೇಳದೇ ಇರುವ ವಿಷಯವನ್ನು ನೀನು ಮಾಡಬೇಡ. காத்து ನೀನು ಕಾದಿರು. எவ்வளவு காத்து இருக்கிறீங்க. ನಾವು ಎಷ್ಟರಷ್ಟು ಕಾಯುತ್ತಾ ಇರ್ತೀವೋ நீ புது பலன். ಆಮೇನ್ ಅಷ್ಟಕ್ಕೆ ಅಷ್ಟರಷ್ಟು ಹೊಸ ಫಲವನ್ನು ಹೊಂದಿಕೊಳ್ಳುತ್ತೇವೆ. ಒಂದು ನೂತನ ಫಲವನ್ನು ಹೊಂದಿಕೊಳ್ಳುವೆವು. ஹல்லேலூயா. ಹಲ್ಲೇಲೂಯಾ, ஹல்லேலூயா. ಹಲ್ಲೇಲೂಯಾ. தாவீது அரசனாய் மாறின பிறகு ದಾವೀದನ ಅರಸನಾಗಿ ಮಾರ್ಪಟ್ಟ ಮೇಲೆ இஸ்ரவேல் மக்களுக்கு ரட்சிப்பு வந்துச்சு. ಇಸ್ರಾಯೇಲ್ ಜನರಿಗೆ ರಕ್ಷಣೆ ಬಂತು. சாலமன் கொண்டு ಸಾಲಮೋನನ ಮೂಲಕ ஆலயத்தை கட்டப்பட்டது. ಆಲಯಗಳು ಕಟ್ಟಲ್ಪಡ್ತು. எத்தனையோ மனுஷரை நம்ம வேதத்துல பார்க்கிறோம். ಆ ರೀತಿ ಎಷ್ಟೋ ವ್ಯಕ್ತಿಗಳನ್ನು ಸತ್ಯ ವೇದದಲ್ಲಿ ನೋಡುತ್ತೇವೆ. அவங்கள கர்த்தரை தேடினாங்க. ಅವರೆಲ್ಲ ದೇವರನ್ನು ಹುಡುಕಿದರು. கர்த்தர் அவங்களை உயர்த்தினாரு. ಯೆಹೋವನು ಆತನನ್ನು ಉನ್ನತ ಸ್ಥಿತಿಗೆ ஆனா ತಂದನು. அவங்க மூலமாய் ಆದರೆ ಅವರ ಮೂಲಕ அநேக அற்புதங்களை தேவன் செய்தார். ಅನೇಕ ಅದ್ಭುತಗಳನ್ನು ದೇವರು ಮಾಡಿದರು. நன்மைகளை செய்தார். ಮೇಲುಗಳ ಶುಭಗಳನ್ನು ಮಾಡಿದರು. அவங்கள குணசாலியா இருந்தார். ಅವರೆಲ್ಲ ಗುಣಶಾಲಿಗಳು, ಒಳ್ಳೆ ಸ್ವಭಾವದಲ್ಲಿದ್ದರು. அவங்க குணசாலியா மாறணும். ನಾವು ಕೂಡ ಗುಣಶಾಲಿಗಳಾಗಿ ಒಳ್ಳೆ ಸ್ವಭಾವದವರಾಗಿ எல்லாத்திலும் குணசாலியா இருக்கணும். ಎಲ್ಲಾ ವಿಷಯದಲ್ಲಿ ಒಳ್ಳೆ ಗುಣದಲ್ಲಿರಬೇಕು. யாக்கோபு ಯಾಕೋಬನು கூடாக வாசியும் ಆತನ ಗೂಢಾರವಾಸಿಯು, குணசாலியுமாயிருந்தான். ಆತನ ಒಳ್ಳೆ ಗುಣವಂತನಾಗಿದ್ದನು. ஹல்லேலூயா. ಹಲ್ಲೇಲೂಯಾ, ஹல்லேலூயா. ಹಲ್ಲೇಲೂಯಾ. புதிய ஏற்பாட்டுல ನೋಡಿ, ಹೊಸ ಒಡಂಬಡಿಕೆನಲ್ಲಿ ஒரு கானான் ஸ்ரீ ಒಂದು ಕಾನಾನ ಸ್ತ್ರೀ இயேசு கிட்ட வரா. ಯೇಸುವಿನ ಬಲಿಗೆ ಬಂದರು. வந்துட்டு ஆண்டவரே, ಬಂದು ದೇವರೇ, என் மகன் பிசாசுல பிடிபட்டிருக்கிறான். ನನ್ನ ಮಗಳು ಸೈತಾನಿಂದ ದೆವ್ವದಿಂದ ಹಿಡಿಯಲ್ಪಟ್ಟಿದ್ದಾಳೆ. நீங்க எப்படியாவது அவளை சுகமாக்கணும். ನೀವು ಹೇಗಾದ್ರೂ ನನ್ನ ಮಗಳಿಗೆ ಆರೋಗ್ಯ ಕೊಡಬೇಕು. அவர் கேட்டு கேட்காம இருக்கிறாங்க. ಯೇಸು ಸ್ವಾಮಿ ಕೇಳಿ ಕೇಳದವರಾಗಿರ್ತಾರೆ. ஹல்லேலூயா. ಹಲ್ಲೇಲೂಯಾ. மறுபடியும் ஜெபிக்கிறா. ಆಕೆ ಮತ್ತೆ ಪುನಃ ಮತ್ತೆ ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ. சொல்றாரு ஒரு ದೇವರು ಹೇಳುತ್ತಾರೆ ಒಂದು ಮಾತು, பிள்ளைகளின் அப்பத்தை எடுத்து ಮಕ್ಕಳ ರೊಟ್ಟಿಯನ್ನು ತೆಗೆದು நாய்க்குட்டிக்கு போட முடியாது. ನಾಯಿ ಮರಿಗಳಿಗೆ ಹಾಕುಕಾಗುವುದಿಲ್ಲ. அந்த ஒரு வார்த்தை கேட்டவுடனே ಆ ಒಂದು ಮಾತನ್ನು ಕೇಳಿದ ಕೂಡಲೇ அதை அப்படியே பக்குவப்படுத்துகிறார். ಆಕೆ ಅದನ್ನು ಹಾಗೆ ತನ್ನನ್ನು ಸರಿಪಡಿಸಿಕೊಳ್ಳುತ್ತಾಳೆ. சொல்றாரு, ஆமா ஆண்டவரே, ಸುಧಾರಿಸಿಕೊಂಡು, ಹೌದು ದೇವರೇ, உண்மைதான், ಇದು ಸತ್ಯವೇ, மெய்யே, ಇದು ಸತ್ಯ, உண்மைதான். ಇದು ನಿಜ. ஆனா டேபிள் மேல மேஜையில சாப்பிடுறது துணிக்கெல்லாம் கீழே விழுவும் இல்லையா? ಹಾಗಾದ್ರೆ ಆ ಮೇಜಿನ ಮೇಲೆ ತಿನ್ನುವಂತ ಆಹಾರ ತುಂಡುಗಳು ಕೆಳಗಡೆ ಬೀಳುತ್ತದಾನೆ. அதெல்லாம் கூட்டி ಅದನ್ನೆಲ್ಲ
ಕೂಡಿಸಿ குப்பையில போடுவாங்க. ಅದು ಕಸಕ್ಕಾಗುತ್ತಾರೆ. அதை எனக்கு போடுங்க. ಆ ಕಸಕ್ಕಾಗುವಂತ ಕಾರ್ಯ ನನಗೆ ಕೊಡಿ ಸ್ವಾಮಿ. நான் நாய்க்குட்டி தான். ನಾನು ನಾಯಿ ಮರಿನೇ. ಅದ ಕೂಟಿ எனக்கு போடுங்க. ಅದನ್ನು ಕೂಡಿಸಿ ಆ ತುಂಡುಗಳನ್ನು ನನಗೆ ಕೊಡಿರಿ. அந்த நிமிஷமே ಆ ಕ್ಷಣವೇ பார்த்து சொல்றாரு. ಆ ಸ್ತ್ರೀಯನ್ನು ನೋಡಿ ಹೇಳುತ್ತಿದ್ದಾರೆ, ಮಗಳೇ ನೀನು ಇಷ್ಟಪಡುವ ಹಾಗೆ ಬಯಸುವ ಹಾಗೆ ನಿನಗೆ ಆಗಲಿ ಎಂಬುದಾಗಿ ಹೇಳಿದರು. ಆ ಕ್ಷಣವೇ அந்த ஸ்திரீயுடைய மகளுக்கு பிசாசு பிடியிலிருந்து விடுதலை. ಆ ಸ್ತ್ರೀಯ ಮಗಳಿಗೆ ದೆವ್ವ ಕಾಟದಿಂದ ತಕ್ಷಣವೇ ಬಿಡುಗಡೆ ಆಯ್ತು. நாம இருந்தா என்ன செஞ்சிருப்போம்? ನಾವಾಗಿದ್ರೆ ಏನು ಮಾಡ್ತಾ ಇದ್ವಿ? ಯಾರ பார்த்து ನಾಯಿ சொல்ற? ಯಾರನ್ನು ನೋಡಿ ನೀನು ನಾಯಿ ಮರಿ ಅಂತ ಹೇಳಿದ್ವಿ? ಅಪ್ಪ ನಾಯಿ, ನಿಮ್ಮ ಅಪ್ಪ ನಾಯಿ, ಅಮ್ಮ ನಾಯಿ, ನಿಮ್ಮ ಅಮ್ಮ ನಾಯಿ, ಕುಟುಂಬವೇ ನಾಯಿ, ನಿಮ್ಮ ಕುಟುಂಬವೇ ನಾಯಿ ಮರಿ. பார்த்து ನಾಯಿ சொல்லி ನನ್ನನ್ನು ನೋಡಿ ನಾಯಿ ಮರಿ ಅಂತ ಹೇಳಿದ್ರಲ್ಲ, உடனே சண்டைக்கு வந்துரும். ತಕ್ಷಣವೇ ಜಗಳಕ್ಕೆ ಬರ್ತೀವಿ. விட்டு கொடுக்க மாட்டோம். ನಾವು ಬಿಟ್ಟು ಕೊಡುವುದಿಲ್ಲ. ஹalleluya. ಹಲ್ಲೆಲೂಯಾ. ಈ ಕುಟುಂಬத்துல ಎಷ್ಟೋ ಕುಟುಂಬದಲ್ಲಿ ಕಣವರ ಮಾರ್ಗ ಗಂಡಂದಿರು ಮನೆಗೆ பார்த்து சொல்லுவாங்க, ಹೆಂಡತಿಯನ್ನು ನೋಡಿ ಹೇಳ್ತಾರೆ, அவங்க அப்பா ಅಮ್ಮವೆಲ್ಲ திட்டுவாங்க, ಅವರು ತಂದೆ ತಾಯಿ ಕುಟುಂಬ ಎಲ್ಲ ಬೈತಾ ಇರ್ತಾರೆ. ஹalleluya. ಹಲ್ಲೆಲೂಯಾ. ಗುಣಶಾಲಿಯಾದ பெண்ணுங்க, ಕೆಲವು ಗುಣಶಾಲಿಗಳಾದ ಹೆಣ್ಣು ಮಕ್ಕಳು அமைதியா இருப்பாங்க, ಮೌನವಾಗಿರ್ತಾರೆ. சில பெண்கள் விட மாட்டாங்க. ಕೆಲವು ಹೆಣ್ಣು ಮಕ್ಕಳು ಬಿಡೋದಿಲ್ಲ. அப்பா ಅಮ್ಮவே சொல்லிட்டேன், ನಮ್ಮ ಅಪ್ಪ ಅಮ್ಮನ ನೀನ್ ಹೇಳಿದೆ விட மாட்டாங்க. ನಾ ಆ ರೀತಿ ಬಿಟ್ಟು ಕೊಡೋದಿಲ್ಲ. ஹalleluya. ಹಲ್ಲೆಲೂಯಾ. ಕಾನಾನ್ ಸ್ತ್ರೀಯ போல ಆ ಕಾನಾನಿನ ಸ್ತ್ರೀಯ ಹಾಗೆ ಪಕ್ವವಾಗಿರಕ ಕತ್ತು ನಾವು ಸುಧಾರಿಸಿಕೊಂಡು ಒಳ್ಳೆ ಗುಣಶಾಲಿಗಳ ಒಳ್ಳೆ ಗುಣವಂತಿಗೆ ಆಗಿರಬೇಕು. ಹalleluya. ಹಲ್ಲೆಲೂಯಾ. ಹalleluya. ಹಲ್ಲೆಲೂಯಾ. ವಾಸಿಗಳ ವಚನತೆ ಒಂದು ವಚನವನ್ನು ನಾವು ಓದೋಣ. ಅದೇ ನೆಹೆಮಿಯಾವಿನ ಪುಸ್ತಕ, ಅದೇ ಪುಸ್ತಕ ನೆಹೆಮಿಯ ಪುಸ್ತಕದಲ್ಲಿ ಮೊದಲನೇ ಅಧಿಕಾರ 1ನೇ ಅಧ್ಯಾಯ 11ನೇ ವಚನ 11ನೇ ವಚನ. ಸ್ವಾಮಿ ಕೃಪೆ ಮಾಡು, ನಿನ್ನ ಸೇವಕನಾದ ನನ್ನ ಪ್ರಾರ್ಥನೆಗೂ ನಿನ್ನ ನಾಮ ಸ್ಮರಣೆಯಲ್ಲಿ ಆನಂದಿಸುವ ನಿನ್ನ ಭಕ್ತರ ಪ್ರಾರ್ಥನೆಗೂ ಕಿವಿಗೊಡು. ಹೋದಮ್ಮ. ಆಮೆನ್. ಹalleluya. ತೊಡದ ವಸಿಮ. ನಿನ್ನ ಸೇವಕನು ಇವತ್ತು ಆ ಮನುಷ್ಯನ ದಯೆಗೆ ಪಾತ್ರನಾಗಿ ಕೃತಜ್ಞನಾಗುವಂತೆ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದ್ದೇನು. ಆಮೆನ್. ಹalleluya. ಹಲ್ಲೆಲೂಯಾ. இந்த ನೆಹೆಮಿಯಾ ಯಾರು அப்படின்னு சொன்னா, ಈ ನೆಹೆಮಿಯ ಅವರು ಯಾರು ಅಂತ ಹೇಳಿದ್ರೆ சூசான் அரண்மனையில இருக்கிறாரு. ಸೂಸಾನ್ ಅರಮನೆಯಲ್ಲಿ ಇದ್ದಾರೆ. இந்த சூசான் அரண்மனை நமக்கு நிறைய பேருக்கு தெரியும். ಈ ಸೂಸಾನ್ ಅರಮನೆ ನಮಗೆ ಎಲ್ಲರಿಗೂ ಗೊತ್ತಿದೆ. ಎಸ್ತರ್, ಮೆರ್ದೆಕಾಯ್, ಎಸ್ತರ್, ಮೊರ್ದೆಕಾಯ್ ಅವರು ಇರುந்த அந்த அரண்மனை, ಅವರು ಇದ್ದಂತ ಆ ಅರಮನೆ, ದಾವೀದ್ இருந்தது, ದಾವೀದನು ಇದ್ದಿದ್ದು, ನೆಹೆಮಿಯಾ இருக்கிறது, ಇವಾಗ ನೆಹೆಮಿಯ ಇರುವುದು, ಇದೆಲ್ಲ ಸೂಸಾನ್ அரண்மனை தான். ಇವೆಲ್ಲವೂ ಸೂಸನ್ ಅರಮನೆ ಆಗಿದೆ. அந்த அரண்மனை எந்த அளவுக்கு முக்கியத்துவம் படுத்திருக்கு. ಆ ಅರಮನೆ ನೋಡಿ ಎಷ್ಟು ಪ್ರಾಮುಖ್ಯ ಪಡಿಸಲ್ಪಟ್ಟಿದೆ. இந்த அரண்மனையில ಈ ಅರಮನೆಯಲ್ಲಿ ராஜாவுக்கு கை கீழே இருக்கிறவர் தான் இந்த நெகோமியா. ರಾಜನ ಕೈ ಕೆಳಗಡೆ ಇರುವಂತ ಮನುಷ್ಯನೇ ಈ ನೆಹೆಮಿಯಾ. ஹalleluya. ಹಲ್ಲೆಲೂಯಾ. ராஜாவுக்கு என்ன உணவு கொடுத்தாலும், ರಾಜನಿಗೆ ಯಾವ ರೀತಿಯಾದ ಆಹಾರ ಊಟ ಕೊಟ್ಟರು இந்த நெகோமியா டேஸ்ட் பண்ணி தான் ராஜாக்கு கொடுக்கணும். ಮೊದಲು ಈ ನೆಹೆಮಿಯಾ ಅದನ್ನು ಟೆಸ್ಟ್ ಮಾಡಿ ರುಚಿ ನೋಡಿದ ಮೇಲೆನೆ ರಾಜನಿಗೆ ಬಡಿಸುತ್ತಾರೆ, ಕೊಡ್ತಾರೆ. ஹalleluya. ಹಲ್ಲೆಲೂಯಾ. நெகோமியா தாண்டி தான் ராஜாக்கு உணவு போகும். ನೆಹೆಮಿಯನ್ನು ದಾಟಿನೇ ರಾಜನಿಗೆ ಊಟ ಹೋಗುತ್ತಾ ಇತ್ತು. ஹalleluya. ಹಲ್ಲೆಲೂಯಾ. அப்படிப்பட்டவர் தான் இந்த நெகோமியா. ಅಂತ ಸ್ಥಾನದಲ್ಲಿ ಇದ್ದಂತ ಮನುಷ್ಯನೇ ನೆಹೆಮಿಯಾ. இந்த நெகோமியா என்பதற்கு ಈ ನೆಹೆಮಿಯಾ ಎಂಬುದಕ್ಕೆ ಯೆಹೋವಾ ಎನ್ನ ಆರುದಲ್, ಜೆಹೋವಾ ಅಂದ್ರೆ ನನ್ನ ಸಮಾಧಾನ, ಶಾಂತನು. ஹalleluya. ಹಲ್ಲೆಲೂಯಾ. நெகோமியா என்ற பேருக்கு அர்த்தம் வந்து ನೆಹೆಮಿಯಾ ಎಂಬ ಹೆಸರಿಗೆ ಅರ್ಥ ಏನೆಂದರೆ ಯೆಹೋವಾ ಎನ್ನ ಆರುದಲ್, ಯೆಹೋವಾ ನನ್ನ ಸಮಾಧಾನ ಕರ್ತನು. ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. பேருக்கு ஏற்ற மாதிரி அவன் நடந்து கொண்டான். ಆತನ ಹೆಸರಿಗೆ ತಕ್ಕ ಹಾಗೆ ಆತನು ನಡೆದುಕೊಂಡನು. அதனால ஜெபத்துக்கு நேரம் கொடுங்க. ಆದುದರಿಂದ ಪ್ರಾರ್ಥನೆಗೆ ಸಮಯವನ್ನು ಕೊಡಿರಿ. தேவனை மறுதலிக்காதீங்க. ದೇವರನ್ನು ತಿರಸ್ಕಾರ ಮಾಡಬೇಡಿ. எல்லாவற்றிலும் தேவனை முன்னாடி நிறுத்துங்க. ಎಲ್ಲಾ ವಿಷಯದಲ್ಲಿ ದೇವರು ನಮ್ಮ ಎದುರಿನಲ್ಲಿ ಮುಂದೆ ಇಡೋಣ. அவரால மட்டும் தான் நம்ம காரியம் கைகூடி வர பண்ண முடியும். ಆತನಿಂದ ಮಾತ್ರವೇ ನಮ್ಮ ಎಲ್ಲಾ ಕೆಲಸಗಳು ಕೈಗೂಡಿ ಬರುವುದಕ್ಕೆ ಸಾಧ್ಯ ಉಂಟು. பலத்தையும் முன்னாடி நிறுத்தாதீங்க. ನಾವು ನಮ್ಮ ಬಲವನ್ನು ಹಣವನ್ನು ಮುಂದೆ ನಿಲ್ಲಿಸಬಾರದು. தேவனை முன்னாடி நிறுத்துங்க. ದೇವರನ್ನು ಯಾವಾಗಲೂ ಮುಂದಿಡೋಣ. அதிக ஜெபத்துக்கு நேரத்தை கொடுங்க. ಹೆಚ್ಚಾದ ಸಮಯಕ್ಕೆ ಪ್ರಾರ್ಥನೆ ಸಮಯಕ್ಕೆ ಸಮಯವನ್ನು ಕೊಡೋಣ. ஜெபம் இல்லையா, ಪ್ರಾರ್ಥನೆ ಇಲ್ಲ ಅಂದರೆ வாழ்க்கை ஒவ்வொரு கிறிஸ்தவனுக்கும் வாழவே முடியாது. ಜಯವುಳ್ಳ ಕ್ರೈಸ್ತವನ ಜೀವಿತವನ್ನು ಒಬ್ಬೊಬ್ಬರು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. அதனால நம்ம
ஜபத்துல அதிக முக்கியத்துவம் கொடுங்க. ಆದುದರಿಂದ ಪ್ರಾರ್ಥನೆಗೆ ಹೆಚ್ಚಾದ ಮುಖ್ಯಾಂಶವನ್ನು ಸಮಯವನ್ನು ನಾವು ಕೊಡೋಣ. நான் ஏற்கனவே சொன்னேன், ನಾನು ಮುಂಚಿತವಾಗಿ ನಿಮಗೆ ಹೇಳಿದ್ದೇನೆ, யாரை விழுங்கலாமோ என்று சொல்லி ಸೈತಾನನು ಯಾರನ್ನು ನುಂಗೋಣ ಎಂಬುದಾಗಿ அவன் வகை தேடி சுத்தி திரிந்து கொண்டே ಆತನ ಮಾರ್ಗವನ್ನು ಹುಡುಕುತ್ತಾ ತಿರುಗಾಡುತ್ತಾ ಸುತ್ತಾಡುತ್ತಾ ಇದ್ದಾನೆ. இயேசுவுக்கே விரோதமாய் எழும்பினவன். ಯೇಸು ಸ್ವಾಮಿಗೆ ಆತನ ವಿರೋಧವಾಗಿ ಎದ್ದನು. இயேசுவை சிலுவைக்கு போகவே விடல. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹೋಗುವುದಕ್ಕೆ ಆತನ ಬಿಡಲಿಲ್ಲ. எவ்வளவு தடைய பண்ணான். ಎಷ್ಟು ತಡೆಗಳನ್ನು ಕೊಂಡು ಬಂದನು. ஆனாலும் அவர் வெற்றி பெற்றதுக்கு காரணம் ಆದರೂ ಆತನು ಜಯ ಹೊಂದಿದ್ದಕ್ಕೆ ಕಾರಣ ஜெபம். ಪ್ರಾರ್ಥನೆ. ஹalleluya. ஹalleluya. ஜெபிச்சதனாலதான் ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ದರಿಂದಲೇ வெற்றி சிறந்தான். ಆತನು ಜಯವನ್ನು ಹೊಂದಿದನು. சிலுவையில தொங்கிக் கொண்டிருக்கும்போது கூட ಆ ಶಿಲುಬೆನಲ್ಲಿ ಆತನು ನೇತಾಡುತ್ತಾ ಇರುವಾಗಲೂ சில வினாடிகளில் ಆತನು ಸಾಯುವುದಕ್ಕೆ ಸ್ವಲ್ಪ ಕ್ಷಣ ಇರುವಾಗಲೂ இயேசு ஜெபம் பண்ணினார். ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದನು. பிதாவே, ತಂದೆಯೇ, உம்முடைய கரங்களில் என் ஆவியை ஒப்புக்கொடுக்கிறேன். ನಿನ್ನ ಕೈಗಳಲ್ಲಿ ನನ್ನ ಆತ್ಮವನ್ನು ನಾನು ಒಪ್ಪಿಸುತ್ತಾ ಇದ್ದೇನೆ. கடைசி நேரத்தில் அவர் ஜெபம் பண்ணார். ಕೊನೆ ಕ್ಷಣದಲ್ಲಿ ಕೂಡ ಆತನ ಪ್ರಾರ್ಥನೆ ಮಾಡಿದರು. இதெல்லாம் இயேசு நமக்கு மாதிரியை வைத்து போயிருக்கிறார். ಇವೆಲ್ಲವೂ ದೇವರು ನಮಗೆ ಮಾದರಿಯನ್ನು ಇಟ್ಟು ಹೋಗಿದ್ದಾರೆ. நாம கை கொண்டு நடந்தா ನಾವು ಕೈಗೊಂಡು ನಡೆದರೆ நாம வெற்றி பெறுவோம். ನಾವು ಕೂಡ ಜಯವನ್ನು ಹೊಂದುತ್ತೇವೆ. ஹalleluya. ಹಲ್ಲೆಲೂಯಾ, ஹalleluya. ಹಲ್ಲೆಲೂಯಾ. இங்க இருக்கிற நிறைய பேர் ಇಲ್ಲಿರುವ ಅನೇಕರು ஜெபிக்கிறது இல்ல, ಪ್ರಾರ್ಥನೆ ಮಾಡುವುದಿಲ್ಲ, இதுக்கு நேரத்தை கொடுக்கறது இல்ல, ಪ್ರಾರ್ಥನೆಗೆ ಸಮಯ ಕೊಡುವುದಿಲ್ಲ, நேரம் இல்ல, ಸಮಯ ಇಲ್ಲ. சாக்கு போக்கு சொல்றோம். ನಾವು ನೆಪಗಳನ್ನು ಹೇಳುತ್ತಾ ಇರ್ತೀವಿ. உங்களுக்கு ஜெபிக்கிறதுக்கு நேரம் கொடுக்கலையா, ನೀನು ಪ್ರಾರ್ಥನೆ ಮಾಡುವುದಕ್ಕೆ ಸಮಯ ಕೊಡಲಿಲ್ಲ ಅಂದರೆ உனக்கு அற்புத செய்யறதுக்கு நேரம் வராது. ದೇವರು ನಿಮಗೆ ಅದ್ಭುತ ಮಾಡುವುದಕ್ಕೆ ಆತನಿಂದ ಸಮಯ ಬರೋದಿಲ್ಲ. ஹalleluya. ಹಲ್ಲೆಲೂಯಾ. ஜெபிக்க நேரத்தை கொடுங்க. ನಾವು ಪ್ರಾರ್ಥನೆ ಮಾಡುವುದಕ್ಕೆ ಸಮಯವನ್ನು ಕೊಡೋಣ. ஜெபிக்காதவங்க கூட இன்னைக்கு இருக்கிறோம். ಪ್ರಾರ್ಥನೆ ಮಾಡದೆ ಕೂಡ ಕೆಲವರು ಇದ್ದಾರೆ. ஆண்டவர் கிருபையினால வாழ்ந்து கொண்டு இருக்கிறோம். ದೇವರ ಕೃಪೆಯಿಂದ ನಾವು ಜೀವಿಸುತ್ತಾ ಬದುಕುತ್ತಾ ಇದ್ದೇವೆ. என்ன அர்த்தம் என்ன? ಹಾಗಾದ್ರೆ ಅರ್ಥವೇನು? யாரோ நமக்காக கொஞ்சம் ஜெபிக்கிறாங்க. ಯಾರೋ ನಮಗಾಗಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡುತ್ತಾರೆ. அதனால நம்ம ஒட்டி ஓடுது. ಅದರಿಂದ ನಮ್ಮ ಗಾಡಿ ಓಡುತ್ತಾ ಇದೆ. இந்த ரிசர்வ் எல்லாம் ரொம்ப நாள் ஓடாது. ಆದ್ರೆ ಈ ರಿಸರ್ವ್ ಎಲ್ಲ ತುಂಬಾ ಹೊತ್ತು ಓಡುವುದಿಲ್ಲ. ரொம்ப நேரம் ரொம்ப லாங்கால போகாது. ಅದು ತುಂಬಾ ಲಾಂಗ್, ತುಂಬಾ ದೂರ ಹೋಗುವುದಕ್ಕಾಗುವುದಿಲ್ಲ. அது பாதி வழியில ஆஃப் ஆயிடும். ಅದು ಹೆಂಗಾದ್ರೂ ಅರ್ಧ ಮಾರ್ಗದಲ್ಲಿ ಅರ್ಧ ದಾರಿಯಲ್ಲಿ ನಿಂತು ಹೋಗುತ್ತದೆ. நீங்க ஜெபிங்க. ಆದುದರಿಂದ ನಿಮಗಾಗಿ ನಿಮ್ಮ ಕುಟುಂಬ ನೀವು ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. உங்களுக்காக ஜெபம் பண்ணுங்க. ನಿಮಗೋಸ್ಕರ ಪ್ರಾರ್ಥನೆ ಮಾಡಿರಿ. குடும்பத்துக்காக ஜெபம் ನಿಮ್ಮ பண்ணுங்க. ಕುಟುಂಬಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ. சபைக்காக ஜெபம் பண்ணுங்க. ಸಭೆಗಾಗಿ ಪ್ರಾರ್ಥನೆ ಮಾಡಿರಿ. ஹalleluya. ಹಲ್ಲೆಲೂಯಾ. இந்த மாதம் நீங்க சொல்லணும், ಈ ತಿಂಗಳು ನೀವು ಹೇಳಬೇಕು, நடக்காத காரியம் இந்த மாதம் நடந்துச்சு. ಆಮೇಲೆ ನನ್ನ ಜೀವನದಲ್ಲಿ ತಡೆಯಾದ ನಡೆದೇ ಇರುವ ಕಾರ್ಯಗಳು ನನಗೆ ಈ ತಿಂಗಳು ನಡೆಯಿತು ಎಂಬುದಾಗಿ, ನೆರವೇರಿತು ಎಂಬುದಾಗಿ இந்த மாதம் உங்களுக்கு செய்ய போறார். ಈ ತಿಂಗಳು ದೇವರು ನಿಮಗೆ ಮಾಡುತ್ತಾನೆ. ஹalleluya. ಹಲ್ಲೆಲೂಯಾ. உங்களுக்கு அவர் செய்வார். ನಿಮಗೆ ಖಂಡಿತವಾಗಿ ಆತನು ಮಾಡುತ್ತಾರೆ. ஒவ்வொரு கிறிஸ்தவனுக்கும், ಒಂದೊಂದು ಕ್ರೈಸ್ತವನಿಗೆ, இங்க இருக்கிற கர்த்தருடைய பிள்ளைகளுக்கு, ಇಲ್ಲಿರುವ ದೇವರ ಮಕ್ಕಳಿಗೆ, ஆவிக்குரிய பிள்ளைகள், ಆತ್ಮಿಕವಾದ ಮಕ್ಕಳು, சத்ரு இருக்கிறான். ಅವರಿಗೆ ಶತ್ರು ಇದ್ದಾರೆ. நமக்கு சத்ருகள் இருக்கிறான். ನಮಗೆ ಶತ್ರುಗಳು ಇದ್ದಾರೆ. உலக பிரகாரமான மனுஷர்களுக்கும் சத்ரு இருக்கிறான். ಲೋಕದ ರೀತಿಯಾದ ಮನುಷ್ಯರುಗಳಿಗೂ ಶತ್ರು ಇದ್ದಾನೆ. அப்படின்னா வெளியில இருக்கிறவங்களுக்கும் சத்ரு இருக்கிறாங்க. ಹೊರಗಡೆ ಇರುವವರಿಗೂ ಶತ್ರುಗಳಿದ್ದಾರೆ. சபையில இருக்கிற தேவ பிள்ளைகளுக்கும் சத்ரு இருக்கிறாங்க. ಸಭೆ ಒಳಗಡೆ ದೇವರ ಮಕ್ಕಳಿಗೂ ಶತ್ರುಗಳಿದ್ದಾರೆ. ஆனா அவங்களதான் விட்டுருவான். ಆದ್ರೆ ಅವರನ್ನೆಲ್ಲ ಬಿಟ್ಟು ಬಿಡ್ತಾನೆ. நம்ம தான் அவருக்கு டார்கெட். ನಾವೇ ಆತನಿಗೆ ಟಾರ್ಗೆಟ್, ಗುರಿಯಾಗಿ ನಾವೇ ಶೈತಾನ್ ಗುರಿಯಾಗಿದ್ದೇವೆ. புரியுதுங்களா? ಅರ್ಥ ಆಗ್ತಾ ಇದೆಯಾ? பிசாசுக்கு யார் டார்கெட்? ಸೈತಾನನಿಗೆ ಯಾರು ಟಾರ್ಗೆಟ್ ಆಗಿದ್ದೀವಿ? நாம தான் இயேசுவை ஆராதிக்கிறோம். ಯಾಕಂದ್ರೆ ನಾವೇ ಯೇಸು ಸ್ವಾಮಿಯನ್ನು ಆರಾಧನೆ ಮಾಡುತ್ತಿದ್ದೇವೆ. ஹalleluya. ஹalleluya. வீட்ல உட்கார்ந்து ஜெபிக்கும்போது ನಿಮ್ಮ ಮನೆ ಒಳಗಡೆ ಕುತ್ಕೊಂಡು ಪ್ರಾರ್ಥನೆ ಮಾಡುವಾಗ ஆனா கண்ணுக்கு தெரியாது. ಆದ್ರೆ ಕಣ್ಣಿಗೆ ಕಾಣುವುದಿಲ್ಲ. உங்களுக்கு தேவனுக்கு ஒரு கலெக்ஷன் வந்துருது. ನಿಮಗೂ ದೇವರಿಗೂ ಒಂದು ಐಕ್ಯತೆ ಬಂದ್ಬಿಡುತ್ತದೆ. ರೂಟ್ வந்துருது. ಅಲ್ಲಿ ಒಂದು ದಾರಿ ಬಂದ್ಬಿಡುತ್ತದೆ. அந்த ரூட் வந்த உடனே ಆ ಒಂದು ರೂಟ್ ಬಂದ ಕೂಡಲೇ சாதாரண ரூட் கிடையாது. ಅದು ಸಾಧಾರಣವಾದ ದಾರಿ ಅಲ್ಲ. கலெக்ஷன் வரும்போது ಅದು ದೇವರೊಂದಿಗೆ ಕಲೆಕ್ಷನ್ ಬರುವಾಗ பிரசன்னமாக கலந்துருது. ಅದರಲ್ಲಿ ದೇವರ ಪ್ರಸನ್ನತೆಯು ಬೆರೆತು ಬಿಡುತ್ತದೆ. தேவ பிரசன்னம் சூழ்ந்து கொள்ளுது. ಹಾಗೆ ಆ ಮನೆನೇ, ಆ ರೂಮೇ ದೇವರ ಪ್ರಸನ್ನತೆ ಮುಚ್ಕೊಂಡ್ಬಿಡುತ್ತದೆ. பேதுரு சிறைச்சாலையில் இருக்கும்போது, ಯಾಕಂದ್ರೆ ಪೇತ್ರನ ಸೆರೆಮನೆಯಲ್ಲಿ ಇರುವಾಗ சிறைச்சாலையில் தேவதூதன் வந்து நின்னார். ಆ ಸೆರೆಮನೆ ಒಳಗಡೆ ದೇವದೂತರು ಬಂದು ನಿಂತುಕೊಂಡರು. அப்ப அந்த இடமே பிரகாசமாய் மாறுச்சு. ಆಗ ತಾನೇ ಆ ಸ್ಥಳವೇ ಪ್ರಕಾಶವಾಗಿ ಮಾರ್ಪಡ್ತು. உங்க கண்ணுக்கு தெரியாது. ಅದು ನಿಮಗೆ
ಕಣ್ಣಿಗೆ ಕಾಣುವುದಿಲ್ಲ. ದೇವ ಪ್ರಸನ್ನ ಸೂழ்ந்துಕೊಳ್ಳುತ್ತದೆ. ಅದರಲ್ಲಿ ದೇವರ ಪ್ರಸನ್ನತೆ ಮುಚ್ಚಿಕೊಳ್ಳುತ್ತದೆ, ಹಬ್ಬಿಕೊಳ್ಳುತ್ತದೆ. ಪಿಶಾಚಿಗೆ ಅದು ಭಯ ಅಲರಲ್ ಉಂಟಾಗುತ್ತದೆ. ಆಗ ಆ ಪ್ರಸನ್ನತೆ ಇರುವಂತ ಸ್ಥಳದಲ್ಲಿ ಸುತ್ತಮುತ್ತಲ ಶೈತಾನನಿಗೆ ಭಯ ಬರುತ್ತದೆ, ಅವರು ಕಿರ್ಚಿಕೊಂಡು ಓಡೋಗುತ್ತಾರೆ. அவங்க பிசாசு தான் நம்ம மேல பார்த்து பயப்படுறதுனால ಆ ಸೈತಾನನು ನಮ್ಮ ನೋಡಿ ಆ ಪ್ರಸನ್ನತೆ ನೋಡಿ ಭಯ ಪಡುವುದರಿಂದ நம்ம தான் டார்கெட் ஆகிக்கிறோம். ನಾವೇ ಆತನಿಗೆ ಗುರಿಗಾಗಿ ಟಾರ್ಗೆಟ್ ಆಗಿರುತ್ತೇವೆ. ಗ್ಯಾಪ್ ಕೊಡ್ತೀರಾದೀಗ. ಆದುದರಿಂದ ನೀವು ಅದಕ್ಕೆ ಸ್ಥಳ ಕೊಡಬೇಡಿ. ಗ್ಯಾಪ್ ಕೊಡ್ತೀರಾದೀಗ. ಆ ಪ್ರಾರ್ಥನೆಗೆ ಗ್ಯಾಪ್ ಸ್ಥಳ ಕೊಡಬೇಡಿ, ಬಿರುಕು ಕೊಡಬೇಡಿ. ಗ್ಯಾಪ್ ಕೊಡ್ತೀங்களா? ನೀವು ನಿಮ್ಮ ಪ್ರಾರ್ಥನೆಗೆ ಗ್ಯಾಪ್ ಕೊಟ್ಟರೆ ಶೋಧನೆ ಬರೋದು ಖಂಡಿತ. ಶೋಧನೆ ಬರುವುದು ಖಂಡಿತ. ಅದನ್ನ ಆಂಡ್ರು சொல்றாரு. ಅದಕ್ಕಾಗಿ ದೇವರು ಹೇಳುತ್ತಾರೆ, ಸೋತು ಹೋಗಾಮ ಚಾಲು ಮಾಡ್ರಿ. ನೀವು ಸೋತು ಹೋಗದೆ, ಬಳಲಿ ಹೋಗದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. சோதனை சந்திக்கிறதுக்கு முன்னாடி நீ விழுந்திருந்து ஜெபம் பண்ணுன்றாரு. ಆಮೇಲೆ ಈ ಶೋಧನೆಯನ್ನು ಸಂಧಿಸುವುದಕ್ಕೆ ಮುಂಚಿತವಾಗಿಯೇ ನೀನು ಪ್ರಾರ್ಥನೆ ಮಾಡು ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ನಾವು ಜಪಿಸಿಟಾ ನಾವು ಆ ರೀತಿ ಪ್ರಾರ್ಥನೆ ಮಾಡಿದರೆ ಆದ್ರೆ ಶೋಧನೆಗಳು ಬರುತ್ತದೆ. ಅದು ನಮ್ಮ ಮೇಲ್ಕೊಳ್ಳ ಮುಡಿயாது. ಅದು ಆ ಶೋಧನೆಗಳು ನಮ್ಮನ್ನು ಜಯಿಸುವುದಕ್ಕಾಗುವುದಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲ ಜಪ ಕತ್ಕೊಂಗ. ಆದುದರಿಂದ ಪ್ರಾರ್ಥನೆ ಮಾಡುವುದು, ಪ್ರಾರ್ಥನೆ ಚೆನ್ನಾಗಿ ನಾವು ತಿಳಿದುಕೊಳ್ಳೋಣ. ಸಭೆಗೆ ಬರುವುದು ನಲ್ಲದು. ಸಭೆಗೆ ಬರುವುದು ಒಳ್ಳೆಯದು. சில ஆலோசனை நமக்கு ஆண்டவர் கத்து கொடுக்கிறார். ಸಭೆ ಒಳಗಡೆ ದೇವರು ಕೆಲವು ಆಲೋಚನೆಗಳು ನಮ್ಮ ತಿಳಿಸಿ ಕಲಿಸಿ ಕೊಡುತ್ತಾರೆ. ಕೈಕೊಂಡು ನಡಕணும். ಅದನ್ನು ನಾವು ಕೈಗೊಂಡು ನಡೆಯಬೇಕು, ಫಾಲೋ பண்ணணும். ಅದನ್ನು ನಾವು ಹಿಂಬಾಲಿಸಬೇಕು. ದಶಮ ಭಾಗದ ಪಣத்துல ಮಾತ್ರ ದಶಭಾಗ ಕೊಡುತ್ತೆ ಇಲ್ಲ. ನಾವು ಹಣದಲ್ಲಿ ಮಾತ್ರ ದಶಮ ಭಾಗ ಕೊಡುವುದು ಮಾತ್ರವಲ್ಲ, ನೇರದಲ್ಲಿ ದಶಭಾಗ ಕೊಡಬೇಕು. ನಮಗೆ ಕೊಟ್ಟಿರುವ ಸಮಯದಲ್ಲಿ ಕೂಡ ನಾವು ದಶಮ ಭಾಗವನ್ನು ಅದರಲ್ಲಿ ಕೊಡುವವರಾಗಿರಬೇಕು. 4 ಮಣಿ ನೇರ ಒಂದು ನಾಳೆಗೆ ಒಂದು ದಿನಕ್ಕೆ 24 ಗಂಟೆ ಇದ್ದರೆ 2 ಅವರ್ 40 ನಿಮಿಷ ಆಂಡ್ರು ಕೊಡணும். ನಾವು 2 ಗಂಟೆ 40 ನಿಮಿಷ ದೇವರಿಗೆ ಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ பண்ணுங்க. ನೀವು ಕೆಲಸ ಮಾಡ್ಕೊಂಡೆ ಸ್ತೋತ್ರ ಹೇಳಿರಿ. ಸ್ತೋತ್ರ பண்ணிட்டு வேலை செய்யுங்க. ಕೆಲಸ ಮಾಡ್ಕೊಂಡೆ ಸ್ತೋತ್ರ ಹೇಳ್ತಾ ಇರ್ರಿ. தூங்கும்போது ஜெபம் பண்ணிட்டு தூங்க. ನೀವು ಮಲಗಿ ನಿದ್ದೆ ಮಾಡುವಾಗ ಪ್ರಾರ್ಥನೆ ಮಾಡಿ ನಿದ್ದೆ ಮಾಡಿ. ಅಧಿಕಾರವಾದ படிச்சிட்டு தூங்குங்க. ಒಂದು ದಿನಕ್ಕೆ ಒಂದು ಅಧ್ಯಾಯವಾದರೂ ಕಡ್ಡಾಯವಾಗಿ ಓದಿ ಮಲಗಿ ನಿದ್ದೆ ಮಾಡಿ. தூங்கும்போது என்ன நடக்குது யாருக்கு என்ன தெரியும்? ನಿದ್ದೆ ಮಾಡುವಾಗ ನಮಗೆ ಏನು ನಡೆಯುತ್ತದೆ ಎಂಬುದು ವಿಷಯ ಯಾರಿಗೆ ಗೊತ್ತಾಗಿದೆ? தெரியாது. ಯಾರಿಗೂ ಗೊತ್ತಿಲ್ಲ. ನೀವು படிச்சிட்டு ஜெபம் ಮಾಡಿ தூங்கும்போது ಆದ್ರೆ ನೀವು ಅದನ್ನು ಓದಿ ಪ್ರಾರ್ಥನೆ ಮಾಡಿ ಮಲಗಿ ನಿದ್ದೆ ಮಾಡುವಾಗ ಅದು ನಿಮ್ಮನ್ನು ಕಾಪಾಡುತ್ತದೆ. ಹಲ್ಲೆಲೂಯಾ. ನಿಮ್ಮ ಮಕ್ಕಳನ್ನು ಕಾಪಾಡುತ್ತದೆ, ನಿಮ್ಮನ್ನು ಕೂಡ ಭದ್ರತೆಯಾಗಿ ಕಾದುಕೊಳ್ಳುತ್ತದೆ. ದೇವರು ತುಂಬಾ ಒಳ್ಳೆಯವರಾಗಿದ್ದಾರೆ. ನನಗಾಗಿ ಆತನು ಸತ್ತನು, ನನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟನು, ನನಗಾಗಿ ಆತನ ರಕ್ತವನ್ನು ಸುರಿಸಿದನು. ಈ ರಕ್ತವನ್ನು ನಾನು ತೆಗೆದುಕೊಳ್ಳುವಾಗ, ಆ ಶರೀರವನ್ನು ನಾನು ತೆಗೆದುಕೊಳ್ಳುವಾಗ ನಾನು ಆತನು ಒಂದಾಗಿದ್ದೇವೆ. ನಿಮ್ಮನ್ನು ಕರೆದಿದ್ದು ಆತನು ತಾನೇ. ಹೇಗೆ ನಿಮ್ಮನ್ನು ಕೈ ಬಿಡುತ್ತಾರೆ? ಬಿಡುತ್ತಾರಾ? ಇಲ್ಲ, ಇಲ್ಲ, ಕೈ ಬಿಡೋದಿಲ್ಲ. ನಾವು ನಮ್ಮ ಯಥಾರ್ಥ ಚಿತ್ತರಾಗಿರೋಣ. ದೇವರಿಗೆ ನಾವು ಯಥಾರ್ಥ ಉಳ್ಳವರಾಗಿರೋಣ. ನಿನ್ನ ಹೆಂಡತಿಗೆ ನೀನು ನಂಬಿಗಸ್ತನಾಗಿರು, ಗಂಡನಿಗೆ ನಂಬಿಗಸ್ತನಾಗಿರು, ನಿಮ್ಮ ಕುಟುಂಬದಲ್ಲಿ ನಂಬಿಗಸ್ತರಾಗಿರು, ಸಭೆಗೆ ನಂಬಿಗಸ್ತರಾಗಿರಿ, ಯೆಹೋವನಿಗೆ ನಂಬಿಗಸ್ತರಾಗಿರಿ. ಪರಿಪೂರ್ಣ ಆಶೀರ್ವಾದವನ್ನು ಹೊಂದಿಕೊಳ್ಳುವಿರಿ. ಹಲ್ಲೆಲೂಯಾ. ನೀವು ಯಾವುದರಲ್ಲೂ ನಂಬಿಗಸ್ತನಾಗಿ ಇಲ್ಲದೆ ನೀನು ಎದುರು ನೋಡುವಂತ ಆಶೀರ್ವಾದಗಳು ನಿನಗೆ ಬರುವುದಿಲ್ಲ. ನೀವು ಸ್ವಲ್ಪದಲ್ಲಿ ಯಥಾರ್ಥ ಚಿತ್ತನಾಗಿದ್ರೆ ನಿಮಗೆ ಪರಿಪೂರ್ಣ ಆಶೀರ್ವಾದ ಬರುತ್ತದೆ. ದೇವರಲ್ಲಿ ನೀವು ನಂಬಿಗಸ್ತರಾಗಿರಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸುವನು. ನಮ್ಮ ಮಧ್ಯೆ ದೇವರ ಒಂದು ಪಂದ್ಯ ಇದೆ. ಈ ತಿಂಗಳು ಎಲ್ಲಾ ಕಾರ್ಯಗಳಲ್ಲಿ ದೇವರು ನಿಮಗೆ ಕೈಗೂಡಿ ಬರುವಂತೆ ಮಾಡುತ್ತಾರೆ. ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ಈ ವಾಗ್ದಾನವನ್ನು ಹೇಳಿ ಹೇಳಿ ಪ್ರಾರ್ಥನೆ ಮಾಡಿರಿ. ಮನುಷ್ಯನ ಆಲೋಚನೆಯಲ್ಲಿ ಯಾವುದನ್ನು ತೀರ್ಮಾನ ಮಾಡಬೇಡಿ. ಅದು ತಡವಾದರೂ ಪರವಾಗಿಲ್ಲ. ದೇವರೇ ನೀವೇ ಮಾಡಬೇಕು, ನೀವೇ ಅದ್ಭುತವನ್ನು ಮಾಡಬೇಕು. ನೀವು ಕಾಯುತ್ತಾ ಇರಬೇಕು.
ಪರವಾಗಿಲ್ಲ, ನಷ್ಟ ಬಂದರೂ ಪರವಾಗಿಲ್ಲ, ಅದಕ್ಕಾಗಿ ಕಾತ್ತೇವೆ. ಯೆಹೋವನಿಗಾಗಿ ನೀನು ಕಾದಿರು, அவருடைய ஆசீர்வாதத்தை உயர்த்துவார். ಆತನೇ ನಿಮ್ಮನ್ನು ಆಶೀರ್ವದಿಸಿ ಹೆಚ್ಚಿಸುವನು. ஒண்ணு இல்லாத வனாந்தரத்துல ಏನು ಇಲ್ಲದಂತ ಅರಣ್ಯದಲ್ಲಿ ஒரு காற்றை அனுப்பி ಒಂದು ಗಾಳಿಯನ್ನು ಬೀಸುವಂತೆ ಮಾಡಿ கொண்டு வந்து போட்ட தேவன் ದೇವರು ಲಾಭಗಳನ್ನು ಕೊಂಡು ಬಂದು ಹಾಕಿದಂತ ದೇವರು உன் தேவைகளை கொண்டு வந்து போடுவார். ನಿನ್ನ ಅಗತ್ಯಗಳನ್ನು ಆತನೇ ಕೊಂಡು ಬಂದು ಹಾಕುತ್ತಾನೆ. ಅದರ ಜಪத்தை ನೀ ಅವರಿಗೆ சொல்லு. ಆದುದರಿಂದ ಪ್ರಾರ್ಥನೆ ಮೂಲಕ ಎಲ್ಲವನ್ನು ನೀನು ದೇವರಿಗೆ ತಿಳಿಯಪಡಿಸು. ಕಾರ್ಯத்தை ಕೈಗೂಡಿ ವಾರ செய்வார். ಆತನೇ ನಿಮ್ಮ ಕಾರ್ಯವನ್ನು ಕೈಗೂಡಿ ಬರುವಂತೆ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ.